ಸಾಮಾನ್ಯವಾಗಿ ಈ ಹೆಡ್ಲೈನ್ಸ್ ಆದ ತಕ್ಷಣ ನಾವು ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸ್ತಾ ಇದ್ವಿ. ಆದ್ರೆ ಇವತ್ತು ಚರ್ಚೆ ತೆಗೆದುಕೊಂಡಿರೋದು ಯಾಕೆ ಈ ವಿಚಾರವನ್ನ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಒಂದಷ್ಟು ಪ್ರಕರಣಗಳ ಉದಾಹರಣೆಯನ್ನ ನಿಮ್ಮ ಮುಂದೆ ತರಲೇಬೇಕು. ಅದರಲ್ಲೂ ಕೂಡ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ಮತ್ತೆ ಕೇಳಬೇಕಾದ ಸಂದರ್ಭ. ಯಾಕೆ ಕೇಳ್ತಿದೀವಿ? ಒಂದಷ್ಟು ಇನ್ಸಿಡೆಂಟ್ಗಳನ್ನ, ಒಂದಷ್ಟು ಘಟನೆಗಳನ್ನ, ಅದರ ದೃಶ್ಯಗಳು ಹಾಗೆ ಡೀಟೇಲ್ನ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ನಮ್ಮ ಈ ಚರ್ಚೆ ಯಾಕೆ ಅವಶ್ಯಕ ಈ ಕಾಲದಲ್ಲಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸೋ ಪ್ರಯತ್ನವನ್ನ ಮಾಡ್ತೇ ಹೋಗ್ತೀವಿ. ಒಂದೇ ದಿನ ಆಗೋಯ್ತು 5 ಹತ್ಯೆ. ಕಳೆದ ಮಂಗಳವಾರ ಒಂದೇ ದಿನ ಬೆಂಗಳೂರು ಸಿಟಿ ಲಿಮಿಟ್ಸ್ ನಲ್ಲಿ 5 ಕೊಲೆ ಪ್ರಕರಣಗಳು ವರದಿಯಾಗುತ್ತೆ. ಮೊದಲನೆಯದು ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆ. ತಾಹೀರ್ ಅನ್ನುವಾತನನ್ನ ಕೊಲೆ ಮಾಡಲಾಗಿರುತ್ತೆ. ಹುಡುಗಿ ವಿಚಾರಕ್ಕೆ 1 ವರ್ಷದಿಂದ ದ್ವೇಷ ಸಾಧಿಸ್ತಾ ಇದ್ರು. ಅದೇ ವಿಚಾರಕ್ಕೆ ಆಯ್ತು ಈ ಒಂದು ಕೊಲೆ ಅಂತ ಹೇಳಲಾಗ್ತಾ ಇದೆ. ನ್ಯಾಮತ್ ಹಾಗೆ ತಾರೀಖ್ ನಡುವೆ ದ್ವೇಷ ಆಯ್ತು, ಸಂಘರ್ಷದ ಸ್ವರೂಪ ಪಡ್ಕೊಳ್ತು, ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಪಾತಕಿಗಳು ಅನ್ನೋ ಅನುಮಾನ. ಈ ಅನುಮಾನವನ್ನ ಸ್ಪಷ್ಟಪಡಿಸಲಿಕ್ಕೆ, ಅದರ ಹಿಂದಿನ ಸತ್ಯವನ್ನ ಬಯಲಿಗೆಳೆಯಲಿಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಅದೇ ದಿನ ಮಂಗಳವಾರ ಮುರಳಿ ಅನ್ನುವಾತನ ಕೊಲೆ ಕೂಡ ಆಗೋಯ್ತು. ಉಪ್ಪಾರಪೇಟೆ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಈತನ ಕೊಲೆ ಆಗಿದ್ದು, ರೋಹಿತ್ ಎಂಬಾತನನ್ನ ಒಂಡ್ರೆ ಅಂತ ಹೇಳಿ ಈತ ರೇಗಿಸ್ತಿದ್ದ, ಯಾವುದೋ ಒಂದು ಪದವನ್ನ ಇಟ್ಕೊಂಡು ಈತ ರೇಗಿಸ್ತಿದ್ದ ಅನ್ನೋ ವಿಚಾರಕ್ಕೆ ಹಲವು ತಿಂಗಳುಗಳಿಂದ ಅವಮಾನಕ್ಕೆ ಒಳಪಟ್ಟಿದ್ದಾತ ರೋಸ್ ಹೋಗಿ ಕೊಲೆ ಮಾಡ್ದ ಅನ್ನೋ ಆರೋಪ. ಇನ್ನು 3ನೇ ಕೊಲೆ ಅವತ್ತೇ ನಡೆದದ್ದು. ಫಣೀಂದ್ರ ಹಾಗೆ ವಿನಯ್ ಜೋಡಿ ಕೊಲೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ನಡೆದಂತಹ ಪ್ರಕರಣ ಇದು. ಡಬಲ್ ಮರ್ಡರ್ ಕೇಸ್ ಅವತ್ತು ಅಕ್ಷರಶಃ ಇಡೀ ಬೆಂಗಳೂರು, ಇನ್ಫ್ಯಾಕ್ಟ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಇನ್ಫ್ಯಾಕ್ಟ್ ನಾನಾಗ್ಲೇ ಹೇಳ್ತಿದ್ದ ಹಾಗೆ ಚರ್ಚೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಪೊಲಿಟಿಕಲ್, ರಾಜಕೀಯ ಅಂಶ ಕೂಡ ಇದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದಷ್ಟು ರಾಜಕೀಯ ಲೇಪನವನ್ನ ಕೂಡ ಪಡೆದುಕೊಂಡು ನಂತರದಲ್ಲಿ ಇದರ ಹಿಂದಿನ ಕಾರಣ ಬೇರೆಯದ್ದೇ ಅನ್ನೋ ವಿಶ್ಲೇಷಣೆ ಕೂಡ. ಫಣೀಂದ್ರ ಹಾಗೆ ವಿನಯ್ ಅನ್ನುವವರ ಡಬಲ್ ಮರ್ಡರ್ ಪ್ರಕರಣ ಕಂಪನಿಯೊಂದನ್ನ ಮುಳುಗಿಸಿದ್ದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವೈಮನಸ್ಸು ಕೊಲೆಯಾಗಿ ಪರಿವರ್ತನೆ ಆಯಿತು. ಫಿಲಿಕ್ಸ್ ಅನ್ನುವಾತನಿಂದ ಹಾಡ ಹಗಲೇ ನಡೆದು ಹೋಯಿತು ಜೋಡಿ ಕೊಲೆ. 4ನೇ ಪ್ರಕರಣ ಒಂದೇ ದಿನದಲ್ಲಿ, ಅಂದ್ರೆ ಅದೇ ಮಂಗಳವಾರ ನಡೆದ 4ನೇ ಪ್ರಕರಣ ಕಪಿಲ್ ಕೊಲೆ. ನಖರಾ ಬಾಬು ಹಂತಕನಾಗಿದ್ದ ಕಪಿಲ್ಗೂ ಕೂಡ ಆಟಿ ನಗರ ಹುಡುಗರಿಗೂ ಕಿರಿಕಾಗಿತ್ತಂತೆ. ಜಮೀನ್ ವಿಚಾರವಾಗಿ ಕಿರಿಕಾಯಿತು, ಕೊಲೆಯಲ್ಲಿ ಅಂತ್ಯವಾಯಿತು. ಬೈಕ್ನಲ್ಲಿ ಬಂದು ಭೀಕರವಾಗಿ ಹತ್ಯೆ ಮಾಡಿದ್ರು ಹಂತಕರು. ಹೀಗೆ ಒಂದೇ ದಿನದಲ್ಲೇ 5 ಪ್ರಕರಣಗಳು. ಕೇವಲ ಇದಿಷ್ಟು ಮಾತ್ರ ಅಲ್ಲ, ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಡೆದು ಹೋಗ್ತಾ ಇರುವ ವಿಕೃತಿ ಅನ್ನುವ ಮಟ್ಟಿನ ಅಪರಾಧ ಪ್ರಕರಣಗಳು ಆತಂಕಕ್ಕೆ ಕಾರಣವಾಗಿರೋದು. ಈ ಆತಂಕವನ್ನ ಹೆಚ್ಚಿಸ್ತಾ ಇರುವ ಪ್ರಕರಣಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಉತ್ತರ ಹುಡುಕೋ ಪ್ರಯತ್ನ, ಈ ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯ ಚೌಕಟ್ಟು ಈ ರೀತಿ. ಹಾರನ್ ಮಾಡಿದ್ರೂ ಗೂಸ, ಗೇಟೆಡ್ ಕಮ್ಯುನಿಟಿಯಲ್ಲಿ ಕೂಡ ಮಚ್ಚು ಲಾಂಗುಗಳ ಪ್ರದರ್ಶನ. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿರೋದು ನಿಜಾನ? ತಪ್ಪು ಅಂತ ಹೇಳಿ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ಇಲ್ಲ, ಲಾ ಅಂಡ್ ಆರ್ಡರ್ ಯಥಾಸ್ಥಿತಿಯಲ್ಲಿದೆ, ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಸುಭದ್ರವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಹೇಗೆ? ನಾವು ಈಗ ತಾನೇ ಗಮನಿಸಿದ್ವಿ, 5 ಪ್ರಕರಣ ಒಂದೇ ದಿನ. ಕೇವಲ ಬೆಂಗಳೂರು, ಕೇವಲ ಇದು ಸಿಟಿ ಸೆಂಟ್ರಿಕ್ ಪ್ರಾಬ್ಲಮ್ ಆಗಿ ಉಳಿದಿಲ್ಲ. ಹಳ್ಳಿಗಾಡುಗಳಲ್ಲೂ ಕೂಡ ಕ್ಷುಲ್ಲಕ ಕಾರಣಗಳಿಗೆ ಕೊಲೆ ಆಗಿ ಹೋಗ್ತಾ ಇದೆ. ಹಾಗೆ ಹೇಯಾತಿ ಹೇಯ ಅನ್ನಿಸುವಂತಹ ಅಪರಾಧ ಪ್ರಕರಣಗಳು ವರದಿಯಾಗ್ತಾ ಇದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿರೋದಕ್ಕೆ ಇಷ್ಟು ನಿದರ್ಶನಗಳು ಸಾಲ್ದ ಅಂತ ಹೇಳಿ ಉದಾಹರಣೆಯಾಗಿ. ಇದರ ಜೊತೆಗೆ ಕಾನೂನು ಉಲ್ಲಂಘನೆ ಒಂದ್ ರೀತಿಯಲ್ಲಿ ಸಮೂಹ ಸನ್ನಿ ಸ್ವರೂಪವನ್ನ ಪಡೆದುಕೊಳ್ಳೋ ಆತಂಕ. ಅಂದ್ರೆ ಒಂದೆಲ್ಲೋ ಕಡೆ ಕೊಲೆ ಆಗತ್ತೆ, ಕೊಲೆಯಾದ ನಂತರದಲ್ಲಿ ಆ ಕೊಲೆ ಪ್ರಕರಣದ ಆರೋಪಿ ಅಥವಾ ಅಪರಾಧಿ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಟ್ರು ಅನ್ನೋದು ಈಗ ಗುಟ್ಟಾಗಿ ಉಳಿಯುವ ಪ್ರಕರಣ ಏನಲ್ಲ, ಅಥವಾ ವಿಚಾರ ಏನಲ್ಲ, ಎಲ್ರಿಗೂ ಕೂಡ ಗೊತ್ತಾಗತ್ತೆ ಎಂಥ ಕ್ರೈಮಿಗೆ ಎಂಥ ಶಿಕ್ಷೆ ಅಂತ ಹೇಳಿ. ಇದು ಗೊತ್ತಾಗ್ಬಿಟ್ಟ ನಂತರದಲ್ಲಿ ಅಲ್ಲೊಂದು ಕೊಲೆ ಆಗಿದೆ, ಕೊಲೆ ಅನ್ನೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಇಲ್ಲೊಬ್ನಿಗೆ ಹೊಡೆತ ಬಿದ್ದಿದೆ, ಹೊಡೆಯೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಇಲ್ಲೊಂದು ರೇಪ್ ಅಂಡ್ ಮರ್ಡರ್ ಆಗಿದೆ, ಅದು ದೊಡ್ಡ ಮ್ಯಾಟ್ರ್ ಅಲ್ಲ. ಈ ರೀತಿಯ ಮನಸ್ಥಿತಿಗೆ ಹೋಗ್ಬಿಡ್ತಾ ಇದೀವ ಅಂತ ಹೇಳಿ. ಅಂದ್ರೆ ಸಮೂಹಕ್ಕೆ ಸ್ಪ್ರೆಡ್ ಆಗ್ತಾ ಇದೆಯಾ ಈ ಅಪರಾಧ ಮನಸ್ಥಿತಿ ಅನ್ನೋ ಆತಂಕ. ಹಾಕಿ ಖಡಕ್ ಆದ್ರೆ ನಿಲ್ಲುತ್ತಾ ಸರಣಿ ಅಪರಾಧಗಳು. ಪೊಲೀಸ್ ಇಲಾಖೆ ಮೇಲೆ ನೇರ ಹೊಣೆಗಾರಿಕೆ. ಅಪರಾಧ ಪ್ರಕರಣಗಳ ಹೆಚ್ಚಾದಾಗ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡಬೇಕಾದ ಅನಿವಾರ್ಯತೆ ಕೂಡ. ಹೀಗಾಗಿ ಈಗಿರುವ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಮತ್ತಷ್ಟು ಭದ್ರವಾಗುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅಂತ ಹೇಳಿ. ಇನ್ನು ರಾಜಕೀಯ ಆಯಾಮವನ್ನ ಕೂಡ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಒಂದು ಸುಭದ್ರವಾದ ಸರ್ಕಾರ ರಚನೆಯಾದ್ರೆ ಸಮಾಜ ಸುಸ್ಥಿರವಾಗಿರುತ್ತೆ ಅನ್ನೋ ನಿರೀಕ್ಷೆ. ಅಂದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ, ಜನರು ನಿರಾತಂಕವಾಗಿ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ತಲ್ಲೀನರಾಗಬಹುದು ಅನ್ನೋ ನಿರೀಕ್ಷೆ. ಆದ್ರೆ ಅಪರಾಧ ಪ್ರಕರಣಗಳು ಹೆಚ್ಚಾಗೋಕೆ ಈ ರಾಜಕೀಯ ಸ್ಥಿತ್ಯಂತರಗಳು, ರಾಜಕೀಯ ವಲಯದಲ್ಲಾಗುವ ಕೆಲ ಪಲ್ಲಟಗಳೂ ಕೂಡ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ?
ಇದನ್ನ ಕೂಡ ಚರ್ಚೆ ಮಾಡಬೇಕು. ಇನ್ನು ಮನಸ್ಥಿತಿಗಳು ಬದಲಾಗ್ತಾ ಇರೋದು ಪರಿಸ್ಥಿತಿ ಮೇಲೆ ನೇರವಾಗಿ ಪರಿಣಮಿಸ್ತಾ ಇದೆಯಾ ಅಂತ ಹೇಳಿ. ಹೀಗಾಗಿ ಇದನ್ನ ಸರಿಪಡಿಸೋಕೆ ಬೇಕಾಗಿರೋದು ಕಾನೂನ ಅಥವಾ ಮನಸ್ಥಿತಿಗೆ ಮದ್ದ ಅನ್ನೋ ಒಂದು ಪ್ರಶ್ನೆ. ಈ ಒಂದು ಚೌಕಟ್ಟಿನ ಆಧಾರದ ಮೇಲೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ ಅವರು, ಹಾಗೆ ಬಿಜೆಪಿ ಮುಖಂಡರಾದ ಭಾಸ್ಕರ್ ರಾವ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಹಿರಿಯ ವಕೀಲರಾದ ಕೆ ವಿ ಧನಂಜಯ ಅವರು, ಹಾಗೆ ಮನೋವೈದ್ಯರಾದ ಡಾಕ್ಟರ್ ಅರವಿಂದ್ ಎಸ್ ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಈ ಹೀನಸ್ ಕ್ರೈಮ್ ಅನ್ನೋದು ಇವತ್ತು ಹೊಸದಾಗಿ ಹುಟ್ಕೊಂಡಿರೋದಲ್ಲ. ಹಿಂದೆ ಕೂಡ ವಿಕೃತ ಅಪರಾಧ ಪ್ರಕರಣಗಳನ್ನ ತಾವು ತಮ್ಮ ಸರ್ವಿಸ್ ಅವಧಿಯಲ್ಲಿ ನೋಡಿರ್ತೀರಿ. ಬಟ್ ಈ ವಿಕೃತಿ ಅನ್ನೋದ್ರ ಲಿಮಿಟೇಷನ್ ಇದೆಯಲ್ಲ, ಇದಪ್ಪ ಅತ್ಯಂತ ವಿಕೃತವಾದ ಪ್ರಕರಣ ಅನ್ನೋ ಲಿಮಿಟೇಷನ್ ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ. ಅದೇ ನೋಡಿ, ಕೊಲೆಲ್ಲ ನೋಡ್ತಾ ಇದ್ವಿ. ಅಂದರೆ ಮರ್ಡರ್ಗಳು ಮಾಡ್ತಕ್ಕಂಥದ್ದು, ಮಚ್ಚೂಲಾಂಗ್ ಹಿಡ್ಕೊಂಡು ಕಟ್ ಮಾಡಿಬಿಡೋದು, ಮತ್ತು ವೈಯಕ್ತಿಕವಾಗಿ ಅಂದರೆ ಬೇರೆ ಅವ್ರದ್ದೇ ಆದಂಥ ಒಂದು ಇಂಟರ್ನಲ್ ರೈವಲ್ರಿ ಗ್ಯಾಂಗ್ ಇರೋದ್ರಿಂದ ಅವ್ರನ್ನ ಮರ್ಡರ್ ಮಾಡ್ಕೊಳ್ತಕ್ಕಂಥದ್ದು ಅದು ನಾವು ಸರ್ವೇ ಸಾಮಾನ್ಯ. ಯಾವಾಗ ಅವ್ರು ಮರ್ಡರ್ ಮಾಡ್ಕೊಳ್ತಾರೆ ಅಂತಂದರೆ ನಮ್ಮ ಇಂಟರ್ಫಿಯರೆನ್ಸ್ ಕಮ್ಮಿ ಆದಾಗ. ಸುಮ್ಮನೆ ಹಾಗೆ ಮಾಡ್ಕೊಳ್ಳಲ್ಲ ರೌಡಿಗಳಿಗೆ, ಗ್ಯಾಂಗ್ಗಳೇ ಆಗಲಿ ಯಾರೇ ಆಗಲಿ. ನಾವು ಬಲಾಢ್ಯರಿದ್ದೀವಿ ಅಂತಂದರೆ ನಾವೆಲ್ಲಿ ಹೋಗ್ಬಿಡ್ತೀವೋ, ನಮ್ಮ ಕಲಾಸ್ ಆಗ್ಬಿಡ್ತೀವಲ್ಲ ಅಂತೇಳಿ ಜಾಗ ಖಾಲಿ ಮಾಡಿಬಿಡ್ತಾರೆ. ನಾವು ವೀಕ್ ಆದಾಗ ಹೊಡೆದಾಡ್ಕೊಳ್ತಾರೆ ಅವರು. ಆವಾಗಲೇ ರಸ್ತೆಗಳಲ್ಲಿ ಹೊಡೆದಾಡ್ಕೊಳ್ಳೋಕೆ ಸಾಧ್ಯ ಆಗ್ತಕ್ಕಂಥದ್ದು. ನಾವು ಯಾವಾಗ ರಸ್ತೆಗಳಿತೀವೋ ನಾವು ಅವ್ರನ್ನ ಹಿಡಿಯೋದಕ್ಕೆ ಆವಾಗ ಕಮ್ಮಿ ಆಗ್ಬಿಡುತ್ತದು. ಅಂದರೆ ಅದೊಂದು ವಿಕೃತಿ ಅಂತ. ಅಂದರೆ ರೌಡಿಗಳು ಅವನು ಎಷ್ಟರ ಮಟ್ಟಿಗೆ ಸಾಯಿಸಿದ್ರು ಅದು ಬೇರೆ ವಿಚಾರ, ಅದು ಸಾಯಿಸುವಂಥದ್ದು. ಬಟ್ ಈ ಥರ ಕೆಲವಷ್ಟು ಪ್ರಕರಣಗಳ ನಾವು ಈಗ ನೋಡಿದಾಗ ಅಂತ ಅಂದರೆ, ಒಂದು ಬೆಳಗಾಂ ನೋಡಿದ್ವಿ, ಮತ್ತು ಇಲ್ಲಿ ಮೊನ್ನೆ ಆರ್ ಟಿ ನಗರದಲ್ಲೆಲ್ಲ ನೋಡಿದ್ವಿ. ಈ ಥರ ಕೊಲೆಗಳು ಏಕಾಏಕಿ ನೋಡಿ, ಅವ್ನು ಸುಪಾರಿ ತಗೊಂಡು ಬಂದಿರತಕ್ಕಂಥದ್ದು. ಎಲ್ಲ ಕೊಲೆಗಳಿಗಿಂತ ಅತ್ಯಂತ ಭಾಳ ಕೆಟ್ಟ ಮನಸ್ಥಿತಿ ಕೊಲೆಗಳು ಅಂತಂದರೆ ಒಂದು ಆರ್ ಟಿ ನಗರದ್ದು, ಇನ್ನೊಂದು ಬೆಳಗಾಂ ಕೊಲೆ. ಯಾಕೆಂದರೆ ಎರಡೂ ಕೊಲೆಗಳು ಭಾಳ ಯೋಜಿತವಾಗಿ, ಆಮೇಲೆ ಒಂದು ಸುಪಾರಿ ತಗೊಂಡು ಏನು ಮಾಡ್ಕೊಳ್ಳೋಕ್ಕಾಗ್ತದೆ ಅವ್ರ ಕೈಲಿ, ಪೊಲೀಸರ ಕೈಲಿ ಏನಾಯ್ತದೆ, ಕೋರ್ಟ್ಗಳು ಏನು ಮಾಡ್ಕೋಕಾಯ್ತದೆ, ಎಲ್ಲ ನಮ್ಮವ್ರು ಇದ್ದಾರೆ ನೋಡ್ಕೊಳ್ಳೋಕೆ ಅನ್ನುವಂಥ ಕೆಟ್ಟ ಧೈರ್ಯದಿಂದ ಹೋಗಿ ಇಬ್ಬರನ್ನ ಕೊಂದಾಗ್ತಕ್ಕಂಥ ಕೆಟ್ಟ ಮನಸ್ಥಿತಿ ಇದೆ ನೋಡಿ. ಅದಕ್ಕೆ ಸರಿಯಾದಂಥ ತಕ್ಕ ಪಾಠ ಕಲಿಸ್ಬೇಕು. ಅದಕ್ಕೆ ಪೊಲೀಸಿಗೆ ಕಲಿಸೋದಕ್ಕೆ ಶಕ್ತಿ ಇದೆ, ಖಂಡಿತವಾಗ್ಲೂ ಏನಿಲ್ಲ ಅಂತ ಅನ್ನುವಂಗಿಲ್ಲ. ಯಾಕೆಂತಂದರೆ ಸಮಾಜದಲ್ಲಿ ಮೊದಲು ಕೊಲೆಗಳು ನಡೀತಾ ಇದ್ದು, ಇಲ್ಲ ಅಂತ ಅಲ್ಲ. ಅಂದರೆ ಒಂದೊಂದು ಸಾರಿ ಭಾಳ ಶುರುವಾಯಿತು ಅಂತಂದರೆ ಭಾಳ ಆಗೋಗ್ಬಿಡ್ತವೆ. ಅವಾಗ ಏನೋ ಕಳ್ಕೊಬಿಟ್ಟು ಅನ್ನೋ ಒಂದು ಭಯ ಶುರುವಾಗ್ಬಿಡ್ತದೆ ನಮಗೂ. ಯಾರೇ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಒಂದು ಮರ್ಡರ್ ಆಗಿತ್ತು ಅಂದರೆ ನಾಳೆ ಒಂದು ಮರ್ಡರ್ ಆಗಿಬಿಟ್ರೆ ಊಟ ಸೇರಲ್ಲ, ವಾರ 15 ದಿವಸ ಈ ಥರ ಆಗ್ಬಿಡುತ್ತೆ. ಹೀಗೆ ನಮಗೂ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಆಗುವಂಥದ್ದು ನಿಲ್ತವೆ, ಯಾವಾಗೂ ಒಂದು ಸಾರಿ ನಿಂತು ಬಿಡ್ತವೆ, ಮತ್ತೆ ಪ್ರಾರಂಭ ಆಗ್ತವೆ. ಆದರೆ ನಿರಂತರವಾಗಿ ನಡೀತವೆ ನೋಡಿ. ಇನ್ನೊಂದು ಕೊಲೆ ತೋರಿಸಿದ್ರಿ ಅಲ್ಲಿ ಆರ್ ಟಿ ನಗರ, ಇನ್ನೊಂದು ಮರ್ಡರ್ ಆಗಿತ್ತಲ್ಲಿ, ಯಾವುದೋ ಒಂದು ಜಮೀನಿಗೆ ಸಂಬಂಧಪಟ್ಟಂಗೆ ಹೊಡೆದಾಕಿದಾರಲ್ಲ. ಇಂಥ ಕೊಲೆಗಳಾಗಬಾರ್ದು. ಇಂಥ ಕೊಲೆಗಳಾದಾಗ ಏನು ಮಾಡಬೇಕು ಅಂದರೆ ಇವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಕಾನ್ಸ್ಪಿರೇಟರ್ಸು, ಮಾಡಿಸಿದವರು ಎಲ್ಲರಿಗೂ ಮೂಟೆ ಕಟ್ಟಬೇಕು ಅವ್ರನ್ನ. ಆಮೇಲೆ ಅವ್ರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾ ಇರ್ತಕ್ಕಂಥವ್ರು, ಆಮೇಲೆ ಅವ್ರ ಜೊತೆ ನಿಕಟವರು ಯಾರಿದ್ದಾರೋ ಅವ್ರಿಗೆಲ್ಲ ಬಲಿ ಹಾಕಿದಾಗ, ಯಾರೋ ಸುಮ್ಮನೆ ಯಾರೋ ಅಲ್ಲಿ ಜೊತೆಲೋದವ್ರು 4 ಜನ ಗುಂಪಿನವ್ರು ಹಿಡ್ಕೊಂಡು ಅರೆಸ್ಟ್ ಮಾಡಿಬಿಟ್ಟು ಆಯಿತು ಅರೆಸ್ಟ್ ಮಾಡಿದ್ದೀವಿ 24 ಅವರ್ಸ್ ಒಳಗೋದ್ರು ಅಂತ ಅಂದ್ಬಿಟ್ಟಾಗ ಏನಾಗುತ್ತೆ ಅಂದರೆ ಇವಕ್ಕೆ ಕಡಿವಾಣ ಆಗೋದಿಲ್ಲ. ಇವ್ರನ್ನ ಪೂರ್ತಿ ಬೇರೆ ಕೀಳಬೇಕಿಂತವ್ರನ್ನ. ಯಾಕೆಂದರೆ ಇವ್ರು ನಾಳೆ ಆಗಲಿ ಇನ್ನೊಂದು ಸಿವಿಲ್ ಡಿಸ್ಪ್ಯೂಟಲ್ಲಿ ಕಾಂಪೌಂಡ್ ಹಾಕ್ಸಕ್ಕೆ ಹೋಗ್ತಾರೆ, ಅಲ್ಲೊಂದು 2 ಜನ 4 ಜನ ಹೊಡೆದಾಕ್ಬಿಟ್ಟು ಬರೋ, ನಾನು ನೋಡ್ಕೊಳ್ತೀನಿ, ಯಾರು ಹೋಗ್ತಿರೋ ಜೈಲ್ಗೆ, ನೀವು ಒಬ್ರು 4 ಜನ ಜೈಲ್ಗೆ ಹೋಗಿ ನಾವು ಬಿಡಿಸ್ಕೋತೀವಿ. ಇಂಥ ಮನಸ್ಥಿತಿ ಯಾವಾಗ ಆಗ್ತದೆ ನೋಡಿ, ಅದು ಕೆಟ್ಟ ಮನಸ್ಥಿತಿ. ಅದು ಪೊಲೀಸಿಗೆ ಚಾಲೆಂಜ್. ಅದು ರಿಯಲ್ ಆಗಿ ಪೊಲೀಸ್ ನಾವು ಸೋತೋಗಿದ್ದೀವಿ ಅಂತ. ಇನ್ನು ಉಳಿದ ಪ್ರಕರಣಗಳು ಖಂಡಿತವಾಗ್ಲೂ ಇಲ್ಲ. ಆ ಪ್ರಕರಣಗಳು ಆಯಾ ಕಾಲಕ್ಕೆ ನಡೆದು ಬಿಡ್ತವೆ. ಅವಕ್ಕೆ ಶಿಕ್ಷೆ ತಗೊಳ್ತಕ್ಕಂಥ ಕೆಲಸದಲ್ಲಿ ನಾವು ಜಾಸ್ತಿ ಪ್ರಯೋಗ ಮಾಡಬೇಕು, ನಮ್ಮ ಕೆಲಸ ತೊಡಗಿಸ್ಕೋಬೇಕು. ಧನಂಜಯ್ ಸರ್, ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ನ್ಯೂ ಏಜ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿ, ಅಂದ್ರೆ ಸೈಬರ್ ಕ್ರೈಮ್ಗಳಾಗಿರ್ಬೋದು ಅಥವಾ ಸೈಬರ್ ಮೂಲಕ ಡಿಜಿಟಲ್ ರೀತಿಯಲ್ಲಿ ಆಗ್ತಾ ಇರುವ ಕ್ರೈಮ್ಗಳು, ಇದನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಲಾ ಸಿಸ್ಟಮ್ ಅದಕ್ಕೆ ಶಿಕ್ಷೆ ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಬ್ಯುಸಿ ಆಗಿರೋ ಸಂದರ್ಭದಲ್ಲಿ ಮತ್ತೆ ಹಳೆಯ ಜಮಾನದ ರೀತಿಯ ಕ್ರೈಮ್ಗಳೇ ಹೆಚ್ಚಾಗ್ತಿರೋದು. ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಒಂದು ಗೇಟೆಡ್ ಕಮ್ಯುನಿಟಿ ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ಬಿಡ್ತಾರೆ. ಇನ್ನು ವೈಯಕ್ತಿಕ ಅಂತ ಅನ್ಸಿದ್ರು ಕೂಡ ಈ ಕಾನೂನು ಪೊಲೀಸಿಂಗ್ ಮೇಲೆ ಭಯ ಕಡಿಮೆಯಾಗಿ ಜನ ಹೀನವಾಗಿ ಮರ್ಡರ್ಗಳನ್ನ ಮಾಡ್ಬಿಡೋದು, ರಸ್ತೆ ಬದಿಯಲ್ಲಿ ಜಗಳಗಳಾಗೋದು, ಆ ಜಗಳ ಕೊಲೆಯಾಗಿ ಪರಿವರ್ತನೆ ಆಗೋದು. ಸೊ ಈ ನ್ಯೂ ಏಜ್ ಕ್ರೈಮ್ ನ ಟ್ಯಾಕಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರೋ ಲಾ ಹಾಗೆ ಪೊಲೀಸ್ ಸಿಸ್ಟಮ್ಗೆ ಮತ್ತದೇ ರೀತಿಯ ಕ್ರೈಮ್ಗಳು ಹೆಚ್ಚಾಗ್ತಾ ಇರೋದು ದೊಡ್ಡ ತಲೆ ಬಿಸಿನಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್, ನ್ಯೂಸ್ ಕ್ರೈಮ್ ಅನ್ನೋದನ್ನ ನಾವು ಸ್ವಲ್ಪ ಪಕ್ಕಕ್ಕಿಟ್ಟು, ಈಗ ಆ ಒಂದು ಹೆದ್ದಾರಿಯಲ್ಲಿ ಹೋಗ್ತಿದ್ದಂತ ಒಂದು ವಾಹನ ಚಾಲಕ ಮಾಡಿದಂತ ಹಾರನ್ಗೆ ಬೇಕು ಅಂತಲೇ ಗುಂಪು ಕೊಟ್ಕೊಂಡು ಆತನಿಗೆ
ಹೊಡೆಯೋ ಪ್ರಯತ್ನ, ಮತ್ತೆ ಆತನ ಚೇಸ್ ಮಾಡಿ ಆತನ ಮನೆಗೆ ನುಗ್ಗಿರುವಂತದ್ದು. ಸೊ ಈ ತರನಾದ ಪ್ರಕರಣಗಳು ಈಗ ಬೆಂಗಳೂರಿನಲ್ಲಿ ಹಲವಾರು ನಡೆದಿದ್ದಾವೆ. ಹೆದ್ದಾರಿಯಲ್ಲಿ ಈ ತರನಾದ ಒಂದು ಪ್ರಕರಣದಲ್ಲಿ ಅಂದ್ರೆ ರಾಬರಿಯಲ್ಲಿ ಪಾಲ್ಗೊಂಡ್ರೆ ಅದಕ್ಕೆ 1860 ಇಂಡಿಯನ್ ಪೀನಲ್ ಕೋಡ್ ನಲ್ಲಿ 14 ವರ್ಷಗಳ ಶಿಕ್ಷೆ ಇದೆ. ಇಫ್ ದಟ್ ರಾಬರಿ ಹ್ಯಾಪನ್ಸ್ ಆಫ್ಟರ್ ಸನ್ಸೆಟ್ ಅಂಡ್ ಬಿಫೋರ್ ಸನ್ರೈಸ್. ಸೊ ಈ ನ್ಯೂ ಏಜ್ ಕ್ರೈಮ್ಸ್ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆಯವರು ಪೂರ್ಣವಾಗಿ ಮುಂದಿಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ದ ವೇ ಟು ಲುಕ್ ಅಟ್ ಇಟ್ ಇಸ್, ಈಗ ನೀವು ಕಡಿವಾಣ ಹಾಕ್ಬೇಕು ಅನ್ನೋದಾದ್ರೆ ನಾಳೆ ಏಕಾಏಕಿ ಹೋಗ್ಬಿಟ್ಟು 4 ಜನರನ್ನ ಎನ್ಕೌಂಟರ್ ಮಾಡೋದ್ರಿಂದ ಪ್ರಯೋಜನ ಆಗೋದು. ಎನ್ಕೌಂಟರ್ ಇತಿಹಾಸನ ಕಳೆದ ಹಲವಾರು ಯೂನಿವರ್ಸಿಟಿಗಳು ಎನ್ಕೌಂಟರ್ ಬಗ್ಗೆ ಯೋಚನೆ ಮಾಡಿ ಬರ್ತಿದಾವೆ. ಎನ್ಕೌಂಟರ್ ಜಾಸ್ತಿ ಮಾಡಿದಷ್ಟು ಜಾಸ್ತಿ ಎನ್ಕೌಂಟರ್ ಅವಶ್ಯಕತೆ ಬರುತ್ತೆ. ಸೊ ಎನ್ಕೌಂಟರ್ ಯಾವುದೇ ಒಂದು ಪ್ರಯೋಜನವಾಗೋದಿಲ್ಲ. ಪ್ರಯೋಜನ ಆಗೋದು ಯಾವಾಗ ಅಂದ್ರೆ ಈ ವಿಚಾರವಾಗಿ ಕೆಲವು ತಿಂಗಳ ಹಿಂದೆ ನಡೆದಿರುವಂತಹ ಪ್ರಕರಣದಲ್ಲಿ ಆಗಿದ್ದೇನು, ಯಾವ ಸ್ಟೇಷನ್ ಅಂದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಈ ತರನಾದ ಪ್ರಕರಣ ಹಿಂದೆ ಯಾವ ಪ್ರೋಗ್ರೆಸ್ ಮಾಡಿದ್ದಾರೆ, ಏನು ಪ್ರಗತಿಯಲ್ಲಿದೆ, ಮತ್ತೆ ಅಂತ ವ್ಯಕ್ತಿಗಳ ಎಷ್ಟು ದಿನ ಜೈಲಿನಲ್ಲಿದ್ರು ಅಂಡ್ ಅವರು ಬಿಡುಗಡೆ ಆಗಿ ಬಂದು ಮಾನಿಟರ್ ಮಾಡ್ತಾ ಇದಾರ. ಅಂಡ್ ಈ ತರನಾದ ಡಾಟಾ ಕೊಡ್ಲಿಕ್ಕೆ ಈ ಪೊಲೀಸ್ ಇಲಾಖೆಯಿಂದ ಏನು ಪ್ರಯೋಜನ ಆಗೋದಿಲ್ಲ. ಫಾರ್ ದಟ್ ರೀಸನ್ ಐ ಥಿಂಕ್ ವ್ಯವಸ್ಥೆ ತುಂಬಾ ಕೆಟ್ಟಿದೆ. ವ್ಯವಸ್ಥೆ ಕೆಟ್ಟಿರೋದ್ರಿಂದ ವಿ ಹ್ಯಾವ್ ಟು ಡೂ ಸೋ ಮಚ್ ಮೋರ್. ಅಂಡ್ ನಂಬರ್ 1. ನಂಬರ್ 2, ಮಾಧ್ಯಮದಲ್ಲಿ ಕಳೆದ ಈಗ ಹೊಸ ಸರ್ಕಾರ ಬಂದ ಮೇಲೆ ಈ ತರನಾದ ಹೆಚ್ಚು ಆಗ್ತಿದೆ ಅಂದಾಗ ನಾವೇನ್ ಗಮನಿಸ್ತೀವಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಇಲ್ಲ ಬಿಜೆಪಿ ಸರ್ಕಾರದ ಮೇಲೆ ಬೈದು ಅವರು ಗೂಬೆ ಕುಣಿಸೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ದಟ್ ಇಸ್ ನಾಟ್ ಕರೆಕ್ಟ್. ದೇ ಹ್ಯಾವ್ ಟು ಬಿ ಅ ಬಿಟ್ ಹಂಬಲ್ ಅಂಡ್ ದೇ ಹ್ಯಾವ್ ಟು ಆಕ್ಚುಲಿ ಎಕ್ಸ್ಪ್ಲೈನ್. Is it so? Facts and data ತಗೊಳ್ಬೇಕಾಗತ್ತೆ and they should explain ಅದನ್ನ ಬಿಟ್ಟು because politically also some kind of blame game has to happen. and ಪ್ರಮುಖವಾಗಿ ನೀವು ಕೇಳ್ಬೇಕಾಗತ್ತೆ ಮಾಧ್ಯಮದವರು ಸಚಿವರನ್ನ, ಹೋಮ್ ಇಲಾಖೆ ವಹಿಸ್ಕೊಂಡಿರೋ ಸಚಿವರ ಬಳಿ ಹೋಗಿ ಕೇಳ್ಬೇಕಾಗತ್ತೆ, ಸರ್ ಇಸ್ ಇಟ್ ಪಾಸಿಬಲ್ ದಟ್ ನೀವು ನಿಮ್ಮ ಸಾಮರ್ಥ್ಯದ ಒಂದು ಕೊರತೆಯ ಕಾರಣಕ್ಕಾಗಿ ನೀವು ಸರಿಯಾದ ಮೇಲ್ವಿ ಮಾಡದಿರೋ ಕಾರಣಕ್ಕಾಗಿ ಇಸ್ ಇಟ್ ಪಾಸಿಬಲ್ ದಟ್ ವಿ ಆರ್ ಸೀಯಿಂಗ್ ಅ ಸಡನ್ ಸ್ಪರ್ಟ್ ಇನ್ ಕ್ರೈಮ್ಸ್ ಅಂತ. ದಟ್ಸ್ ಅ ಲೆಜಿಟಿಮೇಟ್ ಕ್ವೆಶ್ಚನ್ in a democracy, and as a political head he has to answer it. But having said that, ಗಮನಿಸಬೇಕಾಗಿರುವಂತ ಅಂಶಗಳೇನಂದ್ರೆ ಪ್ರತಿ ಪೊಲೀಸ್ ಸ್ಟೇಷನ್ ನಲ್ಲಿ 3 months ಒಂದು ಅಪ್ಡೇಟ್ ಕೊಟ್ರೆ ಪೊಲೀಸ್ ನ ಒಂದು ಮುಖ್ಯಸ್ಥರಾದಂತವರು ಸ್ಟೇಷನ್ ಹೌಸ್ ಆಫೀಸರ್ ಆ ಒಂದು ಸ್ಟೇಷನ್ ನಲ್ಲಿ ಪೆಂಡಿಂಗ್ ಇರುವಂತ FIR ಗಳು ತನಿಖೆಗಳು ಈ ಮಟ್ಟಕ್ಕೆ ಅಂಡ್ ಇಂತಿಂತ ಕೇಸ್ಗಳಲ್ಲಿ ಇಷ್ಟು ವರ್ಷಗಳ ಕಾಲ ಕೋರ್ಟ್ ನಲ್ಲಿ ಆಕ್ಚುಲಿ ಸ್ಟಾಗ್ನೇಟ್ ಆಗಿದ್ದಾವೆ ಅಂತ. ಬಿಕಾಸ್ ಆಲ್ ಸೆಡ್ ಅಂಡ್ ಡನ್ ನಮ್ಮ ಒಂದು ವಕೀಲರು ನ್ಯಾಯಾಂಗದ ಪಾತ್ರ ಬಹಳ ದೊಡ್ಡದಾಗುತ್ತೆ ಕೂಡ. ಅಂಡ್ ಇಲ್ಲಿ ನಮ್ಮ ದೇಶದ ಈಗಿರೋ ವ್ಯವಸ್ಥೆಯಲ್ಲಿ ಜಡ್ಜಸ್ ಅಪಾಯಿಂಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಹೆಚ್ಚು ದೇ ಹ್ಯಾವ್ ಟು ಟೇಕ್ ಅ ಮೋರ್ ಪ್ರೊಆಕ್ಟಿವ್ ರೋಲ್. ಅಂಡ್ ಸೊ ಸ್ಟೇಷನ್ ಮಟ್ಟದಲ್ಲಿ ನಾನ್ ಕೇಳುವಂತದ್ದು ಕರ್ನಾಟಕದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಪ್ರತಿ 3 months ಒಂದು ಬುಲೆಟಿನ್ ಅನ್ನ ಕೊಡ್ಲಿಕ್ಕೆ ಮುಂದೆ ಬರುತ್ತೆ. ಐ ಜಸ್ಟ್ ವಾಂಟ್ ಟು ನೋ ಯಾವ MLA ತಯಾರಿ. ಇಟ್ ಡಸ್ ನಾಟ್ ಮ್ಯಾಟರ್ ಇಫ್ ಇಟ್ ಇಸ್ ಬಿಜೆಪಿ ಆರ್ ಕಾಂಗ್ರೆಸ್. ಯಾವ MLA ಬಂದು ನೋಡಿ ನನ್ನ ಕ್ಷೇತ್ರದಲ್ಲಿರುವಂತ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಷ್ಟು ಪ್ರಕರಣಗಳು ಇತ್ಯರ್ಥವಾಗದೆ ಉಳಿದಿದ್ದಾವೆ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಆಕ್ಚುಲಿ ಕಂಟ್ರೋಲ್. ಅಂಡ್ ಪೊಲೀಸ್ನವ್ರ ಮೂಲಕ ಎನ್ಕೌಂಟರ್ ಮಾಡಿಸ್ಬಿಡೋಣ ಅಥವಾ ಅದೇನೋ ಏರ್ಪ್ಲೇನ್ ಹತ್ತಿಸ್ಬಿಡೋಣ, ನಾಟ್ ವರ್ಕ್. ಲಾ, ಕಾನೂನು ಸುವ್ಯವಸ್ಥೆ ಜೊತೆಗೆ ಮನಸ್ಥಿತಿ ಬಗ್ಗೆ ಆಗಿರೋ ಚರ್ಚೆ ಆದ್ರೂ ಕೂಡ ನಾವಿದ್ರಲ್ಲಿ ರಾಜಕಾರಣಿಗಳನ್ನ ಕೂಡ ಆಹ್ವಾನಿಸಿರೋದು ಎರಡೂ ಪಕ್ಷ, ಆಡಳಿತ ವಿರೋಧ ಪಕ್ಷ ಎರಡೂ ಪಕ್ಷದವ್ರನ್ನ ಕರೆದಿದ್ದೆ. ನೀವಾಗ್ಲೇ ಹೇಳ್ತಾ ಇದ್ರಿ ಮಾಧ್ಯಮವಾಗಿ ಪ್ರಶ್ನೆ ಮಾಡಬೇಕು, ಆ ಪ್ರಶ್ನೆ ಮಾಡೋ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಹೋಪ್ಫುಲಿ ಮುಂದಿನ ಹಂತದಲ್ಲಿ ಅವರು ಕೂಡ ಜಾಯಿನ್ ಆಗ್ತಾರೆ ಅನ್ನೋ ನಿರೀಕ್ಷೆ. ಬರ್ತೀನಿ ಸರ್. ಇನ್ನು ಅರವಿಂದ್ ಸರ್ ಇದ್ದಾರೆ, ಮನೋವೈದ್ಯರು ನಮ್ಮ ಜೊತೆಯಲ್ಲಿ. ಸರ್ ನಮಸ್ತೆ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ವಿಕೃತ ರೀತಿಯ ಅಪರಾಧ ಪ್ರಕರಣಗಳಾಗ್ತಾ ಇರೋದು, ನಾನಾಗ್ಲೇ ಉಮೇಶ್ ಸರ್ನ ಕೇಳ್ತಾ ಇದ್ದೆ, ಈ ವಿಕೃತಿಯ ಲಿಮಿಟೇಷನ್ ದಿನೇ ದಿನೇ ಎಕ್ಸ್ಪ್ಯಾಂಡ್ ಆಗ್ತಾ ಇದೆಯಾ ಅಂತ ಹೇಳಿ. ಕಾರಣ ಮನುಷ್ಯನ ಮನಸ್ಥಿತಿ ಬದಲಾಗ್ತಾ ಇರೋದು, ಮನುಷ್ಯನ ಮನಸ್ಥಿತಿ ವಿಕೃತವಾಗ್ತಿರೋದು ಮಾತ್ರನಾ, ಬೇರೆ ಏನ್ ಫ್ಯಾಕ್ಟರ್ಗಳು ಇದಕ್ಕೆ ಆಡ್ ಆನ್ ಆಗ್ತಿದೆ ಅಂತ ಹೇಳಿ ನಿಮ್ಮ ಅಬ್ಸರ್ವೇಷನ್ ಈ ಬಗ್ಗೆ? ಮೇಡಮ್, ಮೇನ್ಲಿ ಏನಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರಾಫಿಕ್ ಕಂಜೆಷನ್ಸ್ ಇರ್ಬೋದು, ಸ್ಪೀಡಿಂಗ್, ಚೇಂಜಿಂಗ್ ಲೇನ್ಸ್ ಇರ್ಬೋದು, ವೀಲಿಂಗ್, ಹಾಂಕಿಂಗ್, ಬ್ಲಾಕ್ ಮಾಡೋದು, ಇಬ್ಬಿಬ್ರು ಜೋಡಿಯಾಗಿ ಹೋಗ್ತಕ್ಕಂಥದ್ದು, ಇದೆಲ್ಲ ಕಾರಣಗಳಿದೆ. ಆದ್ರೆ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ರೋಡ್ ಫ್ಯಾಕ್ಟರ್ಸ್ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಆದ್ರೆ ವ್ಯಕ್ತಿಯ ಮನಸ್ಸಿನ ನಾವು ಅವಲೋಕಿಸಿದಾಗ ಅದ್ರ ಮೇಲೆ ಹಲವಾರು ಪರಿಣಾಮಗಳು ಬೀಳ್ತದೆ. ಅಂದ್ರೆ ಒಬ್ಬರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ಬೋದು, ಮದ್ಯದ ಅಮಲಿನಲ್ಲಿರ್ಬೋದು, ಅಥವಾ ಗಾಂಜಾದ ಅಮಲಿನಲ್ಲಿರ್ಬೋದು, ಹೆರಾನ್, ಕೋಕೇನ್ ಈ ತರ ಡ್ರಗ್ಸಿನ ಅಮಲಿನಲ್ಲಿರ್ಬೋದು.
ಅರವಿಂದ್ ಸರ್, ಆಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ, ಅದನ್ನ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀನಿ, ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಈಗ ಉಮೇಶ್ ಸರ್, ಈ ನ್ಯೂ ಏಜ್ ಕ್ರೈಮ್ ಅಂತ ಮಾತನಾಡ್ತಾ ಇದ್ವಿ, ಬಟ್ ನಾನು ಅದನ್ನ ಇನ್ನೊಂದು ಉಲ್ಟಾ ಪ್ರಶ್ನೆ ಕೇಳ್ತೀನಿ. ಈಗ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ರೌಡಿ ಶೀಟರ್ಗಳು ಯಾರಿರ್ತಾರೆ, ಅವ್ರ ಆಕ್ಟಿವಿಟೀಸ್ ಹೇಗಿರುತ್ತೆ ಅನ್ನೋದ್ರ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಆದ್ರೂ ಆ ಲಿಮಿಟ್ಸ್ ನಲ್ಲಿರೋ ಪೊಲೀಸರಿಗೆ ಗೊತ್ತಿರುತ್ತೆ. ಬಟ್ ಹೊಸದಾಗಿ ಕ್ರೈಮಿಗೆ ಇಳಿತಾರಲ್ಲ, ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ಅಪರಾಧವನ್ನು ಮಾಡ್ಬಿಡೋದು, ತಾಳ್ಮೆ ಕಳೆದುಕೊಂಡಾಗೋ ಅಪರಾಧಗಳು, ಇದನ್ನ ಟ್ಯಾಕಲ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ಇತ್ತೀಚೆಗೆ ಈ ರೀತಿ ಪ್ರಕರಣಗಳೇ ಹೆಚ್ಚಾಗ್ತಿದ್ಯಾ ಅಂತ ಹೇಳಿ. ಹೌದು ನೋಡಿ, ಯಾವಾಗಲೂ ಅಷ್ಟೇನೆ ಬಡ್ಡಿಂಗ್ ರೌಡಿಗಳಂತ ಕರಿತೀವಿ ನಾವು. ಆ್ಯಕ್ಚುಲಿ ದೇ ಆರ್ ದ ಮೋಸ್ಟ್ ಡೇಂಜರಸ್. ಅವ್ರನ್ನ ಯಾರು ಯಾವ ಲಿಮಿಟ್ಸ್ಗಳಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಆಫೀಸರ್ಗಳು ಅವ್ರನ್ನ ಕಬ್ಜಾಗೆ ತಗೋತಾರೋ ಆ ಏರಿಯಾಗಳಲ್ಲಿ ಇಮಿಡಿಯೇಟಾಗಿ ಕ್ರೈಮ್ಗಳು ಕಮ್ಮಿ ಆಗ್ತಕ್ಕಂಥದ್ದಾಗ್ತದೆ. ಆ ಮೇಲ್ಪಟ್ಟಂತ ಇರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ರೌಡಿಗಳು ಅವ್ರು ಆಗಲೇ ನಮ್ಮ ಅನುಭವಗಳು ನೋಡಿರ್ತಾರೆ, ಪೊಲೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪೂರ್ಣ ಪ್ರಮಾಣವಾಗಿ ತಿಳ್ಕೊಂಡಿರ್ತಾರೆ. ಈ ಬಡ್ಡಿಂಗ್ ರೌಡಿಗಳನ್ನ ನಮ್ಮವರು ಅವರು ಎಲ್ಲ ಕ್ರೈಮ್ಗಳಿಗೆ ಒಳಗಡೆ ಬಂದು ಕ್ರೈಮ್ಗಳು ಮಾಡಿ ಅವ್ರ ಅಟ್ಟಾಸ ಅವಾಗ ಹೋಗುವಂಥದ್ದಾಗ್ತದೆ. ಹಂಗಾಗಲ್ಲ. ಬಡ್ಡಿಂಗ್ ರೌಡಿಗಳು ಗೊತ್ತಾಗ್ಬಿಡ್ತದೆ ನಮ್ಗೆ ಎಲ್ಲೆಲ್ಲಿ ಯಾವ ಏರಿಯಾಗಳಲ್ಲಿ ಬರ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾರನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಮನೆ ತನಕ ಕರ್ಕೊಂಡು ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಟ್ಯಾಕ್ ಮಾಡೋದು, ಇವ್ರನ್ನ ಪೊಲೀಸ್ನವ್ರು ಕಂಟ್ರೋಲ್ ಮಾಡ್ಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ. ಪೊಲೀಸರಿಗಿರೋ ಸವಾಲ್ ಏನು ಅಂದ್ರೆ ಏನಾಗುತ್ತೆ ನೋಡಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯವಾಗಿ ಬಹಳ ಅನುಭವಿಗಳಿರ್ಬೇಕು. ಪೊಲೀಸ್ ಸ್ಟೇಷನ್ ಬ್ಯಾಂಗ್ಳೂರ್ ಸಿಟಿ ಅಂತಂದರೆ ಬ್ಯಾಂಗ್ಳೂರ್ ಸಿಟಿ ಒಂದು ಪೊಲೀಸ್ ಸ್ಟೇಷನಲ್ಲಿ ನಾನು ನೋಡ್ಕೊಬಿಟ್ರೆ ನನ್ನ ಅಪರಾಧ ಆಗಲ್ಲ ಅಂತ ಅನ್ನೋಂಗಿಲ್ಲ. ಅವ್ರು ಯಾರೋ ಬಂದು ಅಲ್ಲೆಲ್ಲ ಹೋಗ್ತಾ ಇರುವಂಥವ್ರು ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅವರು ಅಂದರೆ ಇದು ದಿಸ್ ಇಸ್ ಬೆಂಗಳೂರು ಸಿಟಿ ಇಸ್ ಎ ಒನ್ ಪೊಲೀಸ್ ಸ್ಟೇಷನ್. 110 ಪೊಲೀಸ್ ಸ್ಟೇಷನ್ ಹತ್ರ ಇದ್ರೂ ಇಟ್ ಈಸ್ ಓನ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು. ಇದು ಒಂದು ಫುಟ್ಬಾಲ್ ಗ್ರೌಂಡ್ ಅಂತ ಕೆಲಸ ಮಾಡಿದಾಗ ನಾವು ಕರೆಕ್ಟಾಗಿ ಗೋಲಾಟ ಆಡೋಕೆ ಸಾಧ್ಯ ಆಗ್ತದೆ. ನನ್ನ ಪೊಲೀಸ್ ಸ್ಟೇಷನ್ ಒಬ್ಬ ಬಲಾಢ್ಯ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಎಕ್ಸ್ಪೀರಿಯನ್ಸ್ ಇರ್ತಾನೆ, ಅವ್ನಿಗೆ ಗೊತ್ತು ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲೆಲ್ಲಿ ಏರಿಯಾಗಳಲ್ಲಿ ಬಡ್ಡಿಂಗ್ಗಳಿದ್ದಾರೆ, ಎಲ್ಲೆಲ್ಲಿ ಬಲಿ ಹಾಕಬೇಕು, ಎಲ್ಲೆಲ್ಲಿ ಗಾಂಜಾ ಗ್ಯಾಂಗ್ ಇರ್ತಾರೆ, ಹೇಗೆ ಅವ್ರನ್ನೆಲ್ಲ ನಿಗ್ರಹಿಸಬೇಕು, ಹೇಗೆ ಅವ್ರನ್ನ ಕಂಟ್ರೋಲ್ಗೆ ತಗೋಬೇಕು ಅನ್ನೋಂಥದ್ದು ಮಾಡ್ತಾ ಇದ್ದಾಗ ಸುತ್ತಾ ಇರ್ತಕ್ಕಂಥವ್ರು 2-3 ಜನ ವೀಕ್ ಆಗ್ಬಿಟ್ಟಾಗ ಏನಾಗುತ್ತೆ, ಅವ್ರು ಯಾರೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಎಲ್ಲಿಂದನೋ ಬಿಜಾಪುರನೋ ಬೆಳಗಾಮಿಂದನೋ ಬರ್ತಾನೆ. ಅಷ್ಟು ನಾನು ಹೇಳ್ತೀನಲ್ಲ, ಬೆಂಗಳೂರು ಸಿಟಿನಲ್ಲಿ ಹೊರಗಡೆಯಿಂದ ಬಂದು ಎಕ್ಸ್ಪೀರಿಯನ್ಸ್ ಮಿನಿಮಮ್ 10 years ಅವನು ಅನುಭವ ಆದರೆ ಮಾತ್ರನೇ ಅವನು ಈ ಥರದ ಎಲ್ಲ ಚಟುವಟಿಕೆಗಳನ್ನ ಆಮೇಲೆ ಬೆಂಗಳೂರು ನಗರದಲ್ಲಿ ತಿಳ್ಕೋಬೇಕು. ನಾಟ್ ಓನ್ಲಿ ಪೊಲೀಸ್ ಸ್ಟೇಷನ್ನು, ಈ ಶುಡ್ ನೋ ಎಲ್ಲೆಲ್ಲಿ ಈ ನಮ್ಗೆ ಪ್ರಾಬ್ಲಮ್ ಆಗಬೇಕು ಅಂದರೆ ಬೆಂಗಳೂರು ಸಿಟಿನಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮೆಟಿಕ್ ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ್ರೆ ಮಾತ್ರನೇ ಇವಾಗ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆಗೋದು. ನನ್ನ ಏರಿಯಾದಲ್ಲಿ ಇರ್ತಕ್ಕಂಥವು ನಾವು ಮಾಡ್ಕೊಬಿಡ್ತೀವಿ, ಬಟ್ ನನ್ನ ಏರಿಯಾಗೆ ಬಂದು ಮಾಡ್ತಾರೆ ನೋಡಿ, ನಾವೇನು ಶರೀರವಾಗಿ ಆಕಾಶದಲ್ಲೆಲ್ಲ ಕಾಯ್ಕೊಂಡಿರೋಕ್ಕಾಗೋದಿಲ್ಲ, ದಡರಂತ ಬಂದು ಮಾಡ್ತಾರೆ. ಆ ಮಾಡುವಂಥವ್ರಿಗೆ ಏನಿರ್ತದೆ ಅಂದರೆ ಅಲ್ಲಿ ಪೊಲೀಸವ್ರ ಬಗ್ಗೆ ಗೊತ್ತಿರ್ತದೆ, ಇವ್ರು ಯಾರು ಲಾಯಕ್ಕಾಗಿದ್ದಾರಾ ನಾಲಾಯಕಗಳು ಕೂತ್ಕೊಂಡಿದ್ದಾರಾ ಅಂದ್ಬಿಟ್ಟು ಅಂತ ಅವ್ರು ಗೇಜ್ ಮಾಡಿಬಿಡ್ತಾರೆ. ಯಾರೇ ಆಗಲಿ ಅಪರಾಧ ಮಾಡ್ತಕ್ಕಂಥವ್ರು ಯಾರು ಪ್ರೊಫೆಷನಲ್ಸು. ಈ ಬಡ್ಡಿಂಗ್ಗಳಿದಾರಲ್ಲ ಅವ್ರು ಪೊಲೀಸ್ ಟೇಸ್ಟೇ ಗೊತ್ತಿರೋದಿಲ್ಲ, ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಅವ್ರಿಗೇನು ಹಿಂದೆ ಮುಂದೆ ಏನೂ ಯೋಚನೆ ಮಾಡೋದಿಲ್ಲ, ಎಲ್ಲ ಮುಗಿಸ್ಬಿಡ್ತಾರೆ ಫಟ ಅಂತ. ಅಷ್ಟೊತ್ತಿಗಾಗಲೇ ಅವ್ರನ್ನ ಎಲ್ಲಿರ್ತಾರೆ ಅವರೆಲ್ಲ ಬೆಳಿಗ್ಗೆ ಶುರು ಮಾಡ್ತಾರೆ. ಒಳಗಡೆ ಎಲ್ಲ ಸಣ್ಣ ಹಬ್ಬಗಳು ಮಾಡೋದು, ಕಲೆಕ್ಷನ್ ಮಾಡೋದು, ಸಣ್ಣ ಕಲೆಕ್ಷನ್ಗಳಿರ್ತಾರೆ ಅವರೆಲ್ಲ. ಆವಾಗಲೇ ಅವ್ರು ಬಲಿ ಹಾಕ್ಬಿಡ್ಬೇಕು. ಯಾವಾಗ ಕಲೆಕ್ಷನ್ಗೆ ಇಳಿದು ಅವ್ರ ಜೋಬು ಕಾಸು ಬರೋಕ್ಕೆ ಶುರು ಆಗ್ತಾ ಇದೆ, ಯಾರು ಕಲೆಕ್ಟ್ ಮಾಡ್ತಾವ್ರಿ ಅಂತ ಅಂದಾಗ ಸುಲಭದಾಣ ಯಾರು ಬರ್ತದೆ, ಯಾರು ಒಳ್ಳೆ ಫ್ಯಾಮಿಲಿ ಹುಡುಗರುಗಳು ಬೇಕಾಗಿರ್ತ ಓದುವಂಥವ್ರು ಬುದ್ಧಿವಂತರು ಕೆಲಸದಲ್ಲಿ ತುಡ್ಕೊಂಡಿರ್ತಾರೋ ಹೋಗಿ ಅಲ್ಲಿ ಇಲ್ಲಿ ಅಂಗಡಿಗಳ ಹತ್ರ ದುಡ್ಡುಗಳು ವಸೂಲು ಮಾಡೋದಿಲ್ಲ. ಯಾರು ಮಾಡ್ತಾನೆ ಅಂತ ಮನಸ್ಥಿತಿ ಬೇಕು. ಅವರು ಒಂದಷ್ಟು ಮಾಡ್ಕೊಳ್ಳೋದು, ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡು ಈಸಿ ಮನಿ ಯಾವಾಗ ಅವನಿಗೆ ಬರೋಕ್ಕೆ ಶುರು ಆಗ್ತದೆ, ಗುಂಪು ಕಟ್ಕೊಂಡು ಗ್ಯಾಂಗ್ ಆಗ್ತದೆ. ಅವಾಗ ಬಡ್ಡಿಂಗ್ ರೌಡಿ ಗ್ಯಾಂಗ್ ಬೆಳೀತದೆ, ಅವ್ರದ್ದೇ ಆದಂಥದ್ದು ನಡೀತದೆ. ಮತ್ತು ಆ ಬಡ್ಡಿಂಗ್ ರೌಡಿಗೂ ಮತ್ತು ಪಕ್ಕದ ಬಡ್ಡಿಂಗ್ ರೌಡಿಗೂ ಕಾಂಪಿಟೇಷನ್ ಶುರುವಾಗ್ತದೆ, ಅವ್ರವ್ರ ಹೊಡೆದಾಟಗಳು ಶುರುವಾಗ್ತವೆ. ಆಮೇಲೆ ಹೆಣ್ಮಕ್ಳುಗಳಿಗೆ ಸಂಬಂಧಪಟ್ಟಿದ ರಿಲೇಟೆಡ್ ಇಲ್ಲಿ ತುಂಬ ಇಶ್ಯೂಗಳು ಬರ್ತಾವೆ, ಅವರಲ್ಲೇ ಬರೋದು, ಆವಾಗ ಮರ್ಡರ್ಗಳಾಗ್ಬಿಡ್ತವೆ. ಇವ್ರನ್ನ ಮಾನಿಟರ್ ಮಾಡಿದ್ರೆ ಬಡ್ಡಿಂಗ್ ರೌಡಿಗಳನ್ನ ಎಲ್ಲ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮಾಡಬೇಕು, ಅಂದರೆ ಅತ್ಯಂತ ಹೆಚ್ಚಿಗೆ ತಿಳ್ಕೋಬೇಕು, ಮತ್ತು ಏರಿಯಾದ ಬಗ್ಗೆ ಅತ್ಯಂತ ಜಾಸ್ತಿ ಮಾಹಿತಿ ಇರಬೇಕು. ಎಲ್ಲಿಂದ ಬಂದು ಕೂತ್ಕೊಬಿಟ್ಟು ಏಕಾಏಕಿ ಮಾಡೋಕ್ಕಾಗೋದಿಲ್ಲ. ಎಷ್ಟು ಒಂದು ಪೊಲೀಸ್ ಸ್ಟೇಷನಲ್ಲಿ ಮಿನಿಮಮ್ 80ರಿಂದ ಹೆಚ್ಚು ಕಡಿಮೆ 150 ರೌಡಿಗಳಿಗೂ ಇರ್ತಾರೆ ಮ್ಯಾಕ್ಸಿಮಮ್. 200 ರೌಡಿ ಇರುವಂಥ ಪೊಲೀಸ್ ಸ್ಟೇಷನ್ಗಳು ಇದ್ದಾವೆ. ಆ ಎಲ್ಲ ರೌಡಿಗಳ ಪೂರ ಮೇಲೆ ಇವತ್ತು ಇಲ್ಲಿದ್ದವ್ ನಾಳೆ ಇನ್ನೊಂದು ಕಡೆ ಹೋಗ್ತಾನೆ, ಅವ್ರು ಏನು ಪರ್ಮನೆಂಟ್ ಮನೆಗಳಿರೋದಿಲ್ಲ. ಇಲ್ಲಿ ಇವತ್ತು ಯಲಹಂಕ ಇದ್ರೆ ನಾಳೆ ಬೆಳಗ್ಗೆ ಆಗಲೇ ತಲಗಟ್ಪುರ ಹೋಗ್ತಾನೆ, ತಲಗಟ್ಪುರ ಇದ್ದವನು ಆಗಲೇ ಬಾಗ್ಲೂರಿಗೆ ಬರ್ತಾನೆ, ಬಾಗ್ಲೂರು ಇದ್ದವನು ಹೀಗೆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಓಡಾಡ್ತಾನೆ ಇರ್ತಾನೆ. ಅವನು ನಾವು ಹೋಗ್ಬೇಡ ಅಂತ ಹೇಳುವಂಗಿಲ್ಲ. ಅಂದರೆ ಅವ್ರನ್ನ ಮಾನಿಟ್ರಿಂಗ್ ಮಾಡ್ಬೇಕು ನೋಡಿ ಅದನ್ನ.
ಪೂರ್ತಿ ಅಲ್ಲಿ ಆ ಕಡೆ ಎಲ್ಲ ಹೊಟ್ಟೋಗ್ಬಿಟ್ಟವನ ಅಂತಂದ್ರೆ ಓವರ್ ವ್ಯೂ ಇಲ್ಲ ಅವನೆಲ್ಲೋ ಸಿಗ್ತಾ ಇಲ್ಲ ಅಂತ ಅವ್ನ ಚಟುವಟಿಕೆ ಎಲ್ಲ ನಡೀತಾ ಇರ್ತದೆ. ಬಟ್ ಅವ್ನು ಅಲ್ಲೋಗಿರ್ತಾನೆ, ಬಟ್ ಚಟುವಟಿಕೆ ಎಲ್ಲ ನಮ್ಮ ಏರಿಯಾದಲ್ಲೇ ಮಾಡ್ತಾನೆ ಅವನು. ಅವನ್ಗೆ ಇಲ್ಲಾಗಲೇ ಎಸ್ಟಾಬ್ಲಿಷ್ ಮಾಡ್ಕೊಬಿಟ್ಟಿರ್ತಾನೆ ಗ್ಯಾಂಗು ಎಲ್ಲನೂ, ಅಲ್ಲಿಂದ ಕೂತ್ಕೊಳ್ಳೋದು ಮಾಡೋದು ಆಪರೇಟ್ ಮಾಡೋದು ಮಾಡ್ತಾ ಇರ್ತಾನೆ. ಅಂಥದ್ದೋದಾಗ ಅವ್ರು ಎಲ್ಲೆಲ್ಲಿ ಹೋಗ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ನಾವೇನು ಎಲ್ಲ ರೌಡಿಗಳು ಯಾವುದೇ ಆಗಲಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ರೌಡಿಸಮ್ ಬಿಟ್ಬಿಟ್ಟು ಎಲ್ಲ ಕೊತ್ತಂಬರಿ ಸೊಪ್ಪು ಮಾರುನೋ ಅಲ್ಲಿ ಎಲ್ಲೋ ಈರುಳ್ಳಿ ಮಾರುನೋ ಅಂಥವನ್ನ ಒಂದು ಫೋನ್ ಹೊಡೆದ ತಕ್ಷಣ ಅವ್ರು ಬರ್ತಾರಲ್ಲ ಕುಂಟ್ಕೊಂಡು ಕೈಗೆ ಇದು ಹಾಕೊಂಡು. ಈ ಆಕ್ಟಿವ್ ರೌಡಿಗಳು ಒಬ್ರು ಬರೋದಿಲ್ಲ ನಾವು, ಅಂದ್ರೆ ಅವ್ರನ್ನ ಮಾನಿಟರ್ ಮಾಡ್ಬೇಕು ನಾವು. ಆ ಬಡ್ಡಿಂಗ್ ರೌಡಿಗಳ ಬಗ್ಗೆ ನಾವು ಬಹಳ ಹೆಚ್ಚಿಗೆ ಮಾಹಿತಿ ಇರಬೇಕು. ಅವಾಗ ಮಾತ್ರ ಬಾಟಮ್ ಮೇಲೆ ಆಗ್ತದೆ ನೋಡಿ. ನಮ್ಮಲ್ಲಿ ಏನ್ ಹೇಳ್ತಾ ಇದ್ರಿ ನೀವು, ಕ್ರೈಮ್ಗಳು ಇಮಿಡಿಯೇಟ್ ಆಗಿ ಸಡನ್ ಪ್ರೊವೊಕೇಟಿವ್ ಅಟ್ಯಾಕ್ ಮಾಡೋದು ಇವನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಯಾರು ಬೇರೆ ಸಮಾಜದಲ್ಲಿ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದಂಥ ರೌಡಿಗಳು ಬೇರೆ ಚಟುವಟಿಕೆಗಳು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು, ಗ್ಯಾಂಗ್ಗಳು, ಮತ್ತೆ ಮನಿ ಪೂಲ್ ಮಾಡ್ತಕ್ಕಂಥದ್ದು, ಇಲ್ಲ ಸುಪಾರಿಗಳು ಕೊಡ್ತಕ್ಕಂಥದ್ದು ಮಾಡ್ತದೆ. ಅದನ್ನ ನಾವು ಬೇರೆ ತರ ಮಾನಿಟ್ರು. ಬಡ್ಡಿಂಗ್ ರೌಡೀಸ್ ಆರ್ ದ ಮೋಸ್ಟ್ ಡೇಂಜರಸ್ ರೌಡೀಸ್, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ನಾವು. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂತು, ಅಪರಾಧ ಜಾಸ್ತಿ ಆಯ್ತು, ಬಿಜೆಪಿ ಇರ್ತಾ ಇನ್ನೊಂದ್ ತರದ ಅಪರಾಧ ಆಯ್ತು, ಈ ರೀತಿ ಚರ್ಚೆ ನಾವು ಮಾಡ್ತಿಲ್ಲ. ಮೊದಲೇದಾಗ ಅದ್ರ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿಮ್ ಸರ್ಕಾರ ಬಂತು, ಅದಕ್ಕೆ ಕ್ರೈಮ್ ರೇಟ್ ಹೆಚ್ಚಾಯ್ತು, ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳೋದಿಲ್ಲ. ಬಟ್ ಹೆಚ್ಚಾಗ್ತಾ ಇರುವ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕೋದ್ರಲ್ಲಿ ಸರ್ಕಾರದ ಪಾತ್ರ ಎಷ್ಟಿರುತ್ತೆ, ಆ ಪಾತ್ರವನ್ನ ನಿರ್ವಹಿಸ್ತಿದ್ಯಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ಚರ್ಚೆಗೆ ಬರೋಕ್ ಮುಂಚೆ ನಾನು ಧನಂಜಯ್ ಅವರಿದ್ದಾರೆ ನಮ್ಮ ಜೊತೆ, ಹಿರಿಯ ವಕೀಲರು, ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಸಹನೆಯನ್ನು ಬಯಸ್ತಾ ಇದ್ದೀನಿ ನಿಮ್ದು. ಈಗ ಧನಂಜಯ್ ಸರ್, ನಾವು ವೈಯಕ್ತಿಕ ಮಟ್ಟದಲ್ಲಿ ಆಗೋ ಕ್ರೈಮ್ಗಳು, ಅಪರಾಧಗಳ ಬಗ್ಗೆ ಮಾತನಾಡ್ತಿದ್ವಿ. ಇದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ಟ್ಯಾಕಲ್ ಮಾಡೋದು ಪೊಲೀಸ್ ಸಿಸ್ಟಮ್ ಜೊತೆಗೆ ಲಾ ಸಿಸ್ಟಮ್ಗೂ ಕೂಡ ದೊಡ್ಡ ಸವಾಲ ಅಂತ ಹೇಳಿ. ಯಾಕಂದ್ರೆ ನಾವು ಅಂದಾಜ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾರು ಯಾವಾಗ ತಮ್ಮ ಆ ತಾಳ್ಮೆಯ ಕಟ್ಟೆಯನ್ನ ಒಡೆದು ಅಪರಾಧ ಪ್ರಕರಣಗಳನ್ನ ಮಾಡ್ಬಿಡ್ತಾರ ಅಂತ ಹೇಳಿ. ಇಂಥ ಕ್ರೈಮ್ಗಳನ್ನ ತಡೆಗಟ್ಟೋಕೆ ಲಾ ಸಿಸ್ಟಮ್ ಭದ್ರವಾಗಿರೋದು, ಬಿಗಿಯಾಗಿರೋದು, ಭಯ ಹುಟ್ಟಿಸೋ ರೀತಿಯಲ್ಲಿರೋದು ಎಷ್ಟು ಅನಿವಾರ್ಯವಾಗುತ್ತೆ ಅಂತ ಹೇಳಿ. ವೆಲ್, ಐ ಥಿಂಕ್ ಲಾಂಗ್ ಟರ್ಮ್ ಥಿಂಕಿಂಗ್ ಅನ್ನ ನಾವು ಬೇಕಾಗತ್ತೆ. ಫಾರ್ ದಟ್ ಪರ್ಪಸ್ ಮನಸ್ಥಿತಿಯ ಒಂದು ಕೊರತೆಯಿಂದ, ಅಂದ್ರೆ ಒಂದು ನಿಯಂತ್ರಣದ ಕೊರತೆಯಿಂದ ಆಗುವಂತ ಅಪರಾಧಗಳನ್ನ ಕಡಿಮೆ ಮಾಡ್ಲಿಕ್ಕೆ ದ ಗ್ರೇಟೆಸ್ಟ್ ಟೂಲ್ಸ್ ಬಡತನವನ್ನ ಕಡಿಮೆ ಮಾಡಬೇಕಾಗತ್ತೆ. ಬಿಕಾಸ್ ಇವತ್ತು ನೀವು ಮ್ಯಾಲ್ ನರಿಶ್ಮೆಂಟ್ ನಡೆಸಿದ್ರೆ ಮಕ್ಕಳಲ್ಲಿ 5 ವರ್ಷಗಳ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಮ್ಯಾಲ್ ನರಿಶ್ಮೆಂಟ್ ನಲ್ಲಿ ಈಗ ಬೈ ದ ವೇ ಚಂದ್ರಯಾನ್ ಅನ್ನ ಮಾಡ್ತಾ ಇದೀವಿ. ಬಟ್ ಅದಕ್ಕಿಂತಲೂ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ಭಾರತ ಬಂದು ಚೈಲ್ಡ್ ನ್ಯೂಟ್ರಿಷನ್ ಅಲ್ಲಿ ತುಂಬಾ ಹಿಂದೆ ಬಿದ್ದಿದೆ. ಕಳೆದ 5-6 ವರ್ಷದಲ್ಲಿ ವಿಪರೀತ ಹಿಂದೆ ಬಿದ್ದಿದೆ. ಅಂಡ್ ವಾಟ್ ಹ್ಯಾಪನ್ಸ್ ಇಸ್, ಈ ಮ್ಯಾಲ್ ನ್ಯೂಟ್ರಿಷನ್ ನಿಂದ ಮಕ್ಕಳಿಗೆ ಲೈಫ್ ಲಾಂಗ್ ಡಿಫಿಕಲ್ಟೀಸ್ ಇರುತ್ತೆ. ಒಂದು ಕೆಲಸದಲ್ಲಿ ಶ್ರದ್ಧೆಯನ್ನ ತೋರಿಸೋದಾಗಿರ್ಬಹುದು, ಕೆಲಸವನ್ನ ಉಳಿಸ್ಕೊಳ್ಳೋ ವಿಚಾರಬಹುದು. ಸೊ ಬಡತನದಲ್ಲಿ ಒಂದು ಪ್ರಾಪರ್ ನ್ಯೂಟ್ರಿಷನ್ ಸಿಗದೆ ಇದ್ದಾಗ ದ ಬ್ರೈನ್ ಆಕ್ಚುಲಿ ಫಾರ್ಚುನೇಟ್ಲಿ ಒಂದು ಇಂಪಲ್ಸ್ ಕಂಟ್ರೋಲ್ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ. ದಿಸ್ ಇಸ್ ವಾಟ್ ಸೈಂಟಿಸ್ಟ್ಸ್ ಹ್ಯಾವ್ ಬೀನ್ ಟೆಲ್ಲಿಂಗ್ ಅಸ್. ಸೊ ಇದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಅನ್ನ ನಾವು ಹುಡುಕ್ಬೇಕಾಗತ್ತೆ. ನಾವು ಈಗ ಆಗ್ತಿರುವಂತ ನಾವ್ ಏನ್ ಮ್ಯಾಲ್ ನ್ಯೂಟ್ರಿಷನ್ ನೋಡ್ತಾ ಇದೀವಿ, ಇದು ಬರುವಂತ 10, 15, 20 ವರ್ಷಗಳಲ್ಲಿ ಇಟ್ ವಿಲ್ ಗೆಟ್ ಇವರ್ಸ್. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮ್ಯಾಲ್ ನ್ಯೂಟ್ರಿಷನ್ ಬಗ್ಗೆ ಮಾತನಾಡ್ಲಿಕ್ಕೆ ನ್ಯೂಟ್ರಿಷನ್ ಇಸ್ ಇವನ್ ರೆಡಿ. ಅಂಡ್ ಸೊ ಐ ಥಿಂಕ್ ದಿಸ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಬ್ಲಮ್. ಬಟ್ ಈಗ ಇಲಾಖೆಯ ಬಗ್ಗೆ ನಾವು ಕ್ರಿಟಿಸೈಸ್ ಮಾಡ್ತಿದ್ದೆ, ಅಂಡ್ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಯಾಂಗದ ಬಗ್ಗೆ ಕೂಡ ಐ ಥಿಂಕ್ ವಿ ಹ್ಯಾವ್ ಟು ಕ್ರಿಟಿಸೈಸ್ ಇಟ್ ಈವನ್ ಮೋರ್. ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಡ್ಜರ್ನ್ಮೆಂಟ್ ಮೇಲೆ ಅಡ್ಜರ್ನ್ಮೆಂಟ್ ತಗೊಳ್ಳೋದು, ಮತ್ತೆ ಸರಳವಾದ ಪ್ರಕರಣಗಳನ್ನ 16 ವರ್ಷಗಳ ಕಾಲ ನಡೆಸ್ಕೊಂಡು ಹೋಗುವಂತದ್ದು. ವೈ ಇಸ್ ದಿಸ್ ಕಂಟಿನ್ಯೂಯಿಂಗ್? ಇದನ್ನ ಎಕ್ಸ್ಪೋಸ್ ಮಾಡಬೇಕಾದ್ರೆ ಐ ಥಿಂಕ್ ಕೋರ್ಟ್ಸ್ ಆಲ್ಸೋ ಹ್ಯಾವ್ ಟು ಬಿ ಶೇಮ್ಡ್. Unless and that happens, we will not be able to make meaningful progress. And ವಕೀಲರ ಪಾತ್ರ ಬಹಳ ದೊಡ್ಡದಿರುತ್ತೆ. ಕ್ರಿಮಿನಲ್ ಕೇಸಸ್ ನಲ್ಲಿ ಅಡ್ಜರ್ನ್ಮೆಂಟ್ ಮೇಲೆ ಅಡ್ಜರ್ನ್ಮೆಂಟ್ ಕೇಳಿದ್ರೆ ಯು ಶುಡ್ ರಿಮೂವ್ ಲೈಸೆನ್ಸ್, ಯು ಆರ್ ಅನ್ಫಿಟ್ ಟು ಪ್ರಾಕ್ಟಿಸ್ ಲಾ ಅಂತ. That's what happens in Europe and in Western Europe and in North America. But ನಮ್ ದೇಶದಲ್ಲಿ ಏನಂತೆ ವರ್ಷಗಳ ಗಟ್ಲೆ you see adjournments being taken in criminal cases. That ರೈಟ್. ಡಾಕ್ಟರ್, ನನ್ನ ಧ್ವನಿ ತಲುಪ್ತಾ ಇದೆ ನಿಮ್ಗೆ ಅಂತ ಅನ್ಕೊಳ್ತೀನಿ. ಡಾಕ್ಟರ್ ಅರವಿಂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಭಯ ಇದ್ದ ಕಡೆಯಲ್ಲಿ ತಪ್ಪು ಮಾಡೋ ಪ್ರಮಾಣಗಳು ಕಡಿಮೆ ಆಗುತ್ತೆ ಅನ್ನೋದು ನಾವು ಚಿಕ್ಕ ವಯಸ್ಸಿಂದ ಕೂಡ ಕೇಳ್ಕೊಂಡು ಬರ್ತಾ ಇರೋದು. ಸೊ ಈ ಭಯನೇ ಕಮ್ಮಿ ಆಗ್ಬಿಟ್ರೆ ಈ ರೀತಿ ಅಪರಾಧ ಪ್ರಕರಣಗಳು ಹೆಚ್ಚಾಗತ್ತಾ ಅಂತ ಹೇಳಿ. ಒಂದು ಪೊಲೀಸ್ ವ್ಯವಸ್ಥೆ ಮೇಲಿನ ಭಯ, ಇನ್ನೊಂದು ತಗಲಾಕೊಂಡ್ರೆ ನಮ್ಗಾಗೋ ಶಿಕ್ಷೆಯ ಮೇಲಿನ ಭಯ, ಇನ್ನೊಂದು ಸಮಾಜದಲ್ಲಿ ನಮ್ಮ ರೆಪ್ಯುಟೇಷನ್, ನಮ್ಮ ವೈಯಕ್ತಿಕ ಹೆಸರು ಹಾಳಾಗತ್ತೆ, ನಮ್ಮ ಕುಟುಂಬಕ್ಕೆ ಕಳಂಕ ಬರುತ್ತೆ ಅನ್ನೋ ರೀತಿಯ ಭಯ. ಈ ಭಯಗಳು, ಅನೇಕ ರೀತಿಯ ಭಯಗಳು ಕಡಿಮೆ ಆಗಿ ಹೋಗ್ತಿದ್ಯಾ ನಮ್ಮಲ್ಲಿ ಅಂತ ಹೇಳಿ, ಆಗ್ತಾ ಇದೆ ಅನ್ನೋದನ್ನ ನೀವು ಒಪ್ಪೋದಾದ್ರೆ ಯಾಕೆ ಹೀಗೆ ಅಂತ ಹೇಳಿ?
ಈಗ ತಾವ್ ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಸುಸ್ಥಿರವಾಗಿರ್ತಕ್ಕಂಥ ಮನಸ್ಸಿನ ಬಗ್ಗೆ. ಅವರಿಗೆ ಸಮಾಜದಲ್ಲಿ ನಾನು ಬೇರೆಯವ್ರ ಹತ್ರ ಹೆಸರು ಕೆಡಿಸ್ಕೊಳ್ಬಾರ್ದು, ಸಮಾಜದ ಚೌಕಟ್ಟಿನಲ್ಲಿ ನಾ ಇರಬೇಕು ಅನ್ನೋ ಒಂದು ಎಲ್ಲ ಒಳ್ಳೆ ಗುಣಗಳಿರುತ್ತೆ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಒಂದು ರೋಡ್ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಎಲ್ಲರೂ ಬಳಸ್ತಕ್ಕಂಥ ಜಾಗ. ಇಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ದುಸ್ಥಿರ ಮನಸ್ಸುಗಳು ಬರ್ತವೆ. ಸೊ ಇಲ್ಲಿ ಕೆಲವೊಬ್ಬರು ನಾನು ಹೇಳಿದಾಗೆ ಮದ್ಯದ ಅಮಲಿನಲ್ಲೋ ಅಥವಾ ಗಾಂಜಾ ಅಮಲಿನಲ್ಲೋ ಡ್ರಗ್ಸಿನ ಅಮಲಿನಲ್ಲೋ ಇರ್ತಾರೆ. ಅವರಿಗೆ ಆ ಒಂದು ಎಕ್ಸ್ಪ್ಲೋಸಿವ್ ಬಿಹೇವಿಯರ್ ಇರುತ್ತೆ. ಆ ಕ್ಷಣದಲ್ಲಿ ಐ ಆಮ್ ದ ಕಿಂಗ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬಿಟ್ಟು ಓಡಾಡ್ತಿರ್ತಾರೆ. ನನಗೆ ಯಾರು ಪ್ರಶ್ನೆ ಮಾಡಬಾರ್ದು, ನಾನು ಏನ್ ಬೇಕಾದ್ರೆ ಮಾಡಬಹುದು, ಈ ರೋಡೇ ನಂದು ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ವ್ಯಕ್ತಿತ್ವ ದೋಷಗಳು ಅಂತ ಹೇಳ್ತೀವಿ, ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಆ ಪರ್ಸನಾಲಿಟಿ ಡಿಸಾರ್ಡರ್ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಜೈಲ್ ಇನ್ಮೇಟ್ಸ್ ನ ನೀವು ಸ್ಟಡಿ ಮಾಡಿದ್ರೆ ಮೋರ್ ದೆನ್ 70% ಅವರು ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಸಮಾಜ ಘಾತುಕ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿತ್ವಗಳು. ಸೊ ಇವರಿಗೆ ಸಣ್ಣವರಿಂದನೇ ಜಗಳ ಆಡೋದು, ಸುಳ್ಳು ಹೇಳೋದು, ಕದಿಯೋದು, ಬೇರೆಯವರ ಪ್ರಾಪರ್ಟಿನ ಡ್ಯಾಮೇಜ್ ಮಾಡ್ತಕ್ಕಂಥದ್ದು, ಈ ಲಕ್ಷಣಗಳು ಇರ್ತಕ್ಕಂಥ ಇರುತ್ತೆ. ಸೊ ಅವರಿಗೆ ಒಂದು ರಸ್ತೆಯಲ್ಲಿ ಬಂದಾಗ ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು, ನಾವು ಮಾಡಿದ್ದೆ ಸರಿ ಅನ್ನೋ ಒಂದು ಕೆಟ್ಟ ಆಲೋಚನೆ, ಕೆಟ್ಟ ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಅವರಿಗೆ ಯಾರ ಒಂದು ಲೇನ್ ಫಾಲೋ ಮಾಡಬೇಕು, ಅವ್ರು ಅಂದ್ರೆ ಅಗೇನ್ಸ್ಟ್ ಅಥಾರಿಟಿ ಇರ್ತಾರೆ. ಅಂದ್ರೆ ಮನೆಯಲ್ಲೂ ಕೂಡ ಅಷ್ಟೇ, ಯಾರು ದೊಡ್ಡವರು ಅವರಿಗೆ ಬುದ್ಧಿವಾದನ ಹೇಳಕ್ ಹೋದ್ರೆ ಆ ಬುದ್ಧಿವಾದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋದು, ಆಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಇರ್ಬೋದು, ಪೊಲೀಸ್ ಇರ್ಬೋದು, ಆ ಭಯನ್ನು ಕೂಡ ಮೀರಿ ನಾನೇ ದೊಡ್ಡವನು, ನನಗೆ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹೋಗ್ತಾ ಇರುವಾಗ ಅವ್ರಿಗೆ ಯಾರೋ ಒಬ್ರು ನೀವು ಹಾಂಕ್ ಮಾಡ್ತಾ ಇದ್ದೀರಾ, ನೀವು ಯಾರೋ ಒಂದು ನಮಗೆ ಸೈಡ್ ಬಿಡ್ತಾ ಇಲ್ಲ, ಈ ತರ ಏನೋ ನೀವು ವೀಲಿಂಗ್ ಮಾಡ್ತಾ ಇದ್ದೀರಾ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವ್ರು ಯಾರು ನನಗೆ ಪ್ರಶ್ನೆ ಮಾಡ್ಲಿಕ್ಕೆ? ನಮ್ಮ ಮನೇಲಿ ನಮ್ಮ ತಂದೆನೇ ನನಗೆ ಪ್ರಶ್ನೆ ಮಾಡೋದಿಲ್ಲ, ಅಥವಾ ಬೇರೆಯವರೇ ಯಾರು ಪ್ರಶ್ನೆ ಮಾಡೋದಿಲ್ಲ, ಇದ್ಯಾರೋ ಸ್ಟ್ರೇಂಜರ್ ನನಗೆ ಪ್ರಶ್ನೆ ಮಾಡ್ತಾ ಇದೀನ ಅಂತ ಹೇಳ್ಬಿಟ್ಟು ಅವ್ರಿಗೆ ಏಕಾಏಕಿ ವಿಕೋಪ ಹೋಗುತ್ತೆ. ಕೋಪ ತುಂಬಾ ಅತಿರೇಕಕ್ಕೆ ಹೋಗಿ ಅವ್ರು ಏನಾರ ಮದ್ಯ ಅಥವಾ ಗಾಂಜಾದ ಅಮಲಿನಲ್ಲಿ ಇದ್ದಾಗ ಆ ಕೋಪ ಒಂದು ಬಾಯಲ್ಲಿ ಕೆಟ್ಟ ಪದಗಳು ಬರಬಹುದು, ಅಥವಾ ಹೊಡೆದಾಟಕ್ಕೆ ಇಳಿಬಹುದು, ಕೊಲೆ ಮಟ್ಟಕ್ಕೂ ತಿರುಗಬಹುದು. ರೈಟ್. ಈಗ ನಟರಾಜ್ ಗೌಡ್ರೆ, ಬೇರೆ ಬೇರೆ ಸ್ವರೂಪದ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾನಿಲ್ಲಿ ದೂಷಿಸೋದಿಲ್ಲ, ಕೇವಲ ರಾಜಕೀಯ ಹಿನ್ನೆಲೆ ಅಥವಾ ರಾಜಕೀಯ ಪ್ರೇರಿತ ಅಪರಾಧಗಳೇ ಹೆಚ್ಚಾಗ್ತಿದೆ ಅಂತ ಹೇಳಿ. ಬಟ್ ಒಂದು ಆರೋಪ ಅಂತೂ ಬಂದ್ಬಿಡುತ್ತಲ್ಲ, ಸಹಜವಾಗಿ ಆಡಳಿತ ಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ಇಂಥ ಸರ್ಕಾರ ಬಂದ ಮೇಲೆ ಅಪರಾಧಗಳು ಹೆಚ್ಚಾಯ್ತು ಅಂತ ಹೇಳಿ. ಆ ರೀತಿ ಅಪವಾದಗಳು ಬರಬಾರ್ದು ಅಂತಂದ್ರೆ ಮೊದಲನೇದಾಗಿ ಗೃಹ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮಾಡಬೇಕಾಗಿರೋದು, ಇನ್ಫ್ಯಾಕ್ಟ್ ನೀವು ಜಾಯಿನ್ ಆಗಕ್ ಮುಂಚೆ ಧನಂಜಯ್ ಸರ್ ಕೂಡ ಹೇಳ್ತಾ ಇದ್ರು, ಒಂದು ವ್ಯವಸ್ಥೆಯನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗುವ ಹೊಣೆಗಾರಿಕೆಯನ್ನ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ MLA ಮಟ್ಟದಲ್ಲಿ, ಆ MLA ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುವಂತಹ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂತಹ ಪೊಲೀಸ್ ಸ್ಟೇಷನ್ಗಳು, ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ರ, ಈ ಮಾನಿಟರಿಂಗ್ ಸಿಸ್ಟಮ್ ಬರಬೇಕಾಗತ್ತೆ ಅಂತ ಹೇಳಿ. ಅದನ್ನ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದು ನನ್ನ ಮೊದಲ ಪ್ರಶ್ನೆ ತಮ್ಗೆ. ಈಗ ಸ್ಮಿತಾ ಅವರೇ, ಈಗ ನೀವು ಪ್ರಶ್ನೆ ಸಮಂಜಸವಾಗಿದೆ. ಆದ್ರೆ ಈ ಸರ್ಕಾರ ಬಂದ ಮೇಲೆ ಅಪರಾಧ ಪ್ರಕರಣಗಳು ಹೆಚ್ಚಾಗಿದೆ ಅನ್ನೋದು ಅಂಕಿಅಂಶಗಳ ಪ್ರಕಾರ ಸತ್ಯ ಅಲ್ಲ. ಯಾಕಂದ್ರೆ ಕಳೆದ 2022ರಲ್ಲಿ ಶುರುವಲ್ಲೇ ಹೇಳ್ಬಿಟ್ಟೆ ನಟರಾಜ್ ಗೌಡ್ರೆ, ನಿಮ್ ಸರ್ಕಾರ ಬಂದಾಗ ಹೆಚ್ಚಾಯ್ತು, ಅವ್ರ ಸರ್ಕಾರ ಬಂದಾಗ ಕಡಿಮೆ ಇತ್ತು ಅನ್ನೋ ಡಿಬೇಟ್ ಅಲ್ವೇ ಅಲ್ಲ ಇದು. ಯಾವುದೇ ಸರ್ಕಾರ ಕೂಡ ಅಪರಾಧಗಳು ಆಗ್ಬಾರ್ದು, ಕಡಿಮೆ ಆಗಬಾರ್ದು, ಆಗೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಕಡಿಮೆ ಆಗ್ಲಿ ನೇರವಾಗಿತ್ತು. ಇಲ್ಲ, ನಿಮ್ಮ ಪ್ರಶ್ನೆ ನೇರವಾಗಿತ್ತು, ನನ್ನ ಉತ್ತರ ಕೂಡ ಬಹಳ ನೇರವಾಗಿದೆ. ನಿಮ್ಮ ಪ್ರಶ್ನೆ ನೇರವಾಗಿತ್ತು, ಈ ಸರ್ಕಾರ ಬಂದ ಮೇಲೆ ಅಪರಾಧ ಪ್ರಕರಣ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಇದೆ ಅಂತ ಹೇಳಿದ್ರಿ. ಆ ರೀತಿ ಅಲ್ಲ. ಆ ರೀತಿ ಮನಸ್ಥಿತಿ ನಾನು ಹೇಳಿದ ಆ ರೀತಿಯಲ್ಲಿ ಕಲ್ಪನೆ ಬರಬಾರ್ದು ಅಂದ್ರೆ ಏನ್ ಮಾಡ್ತಿದ್ದೀರಿ ಅಂತ ಹೇಳಿ. ಇಲ್ಲ ನೋಡಿ, ಅದರ ಬರಬಾರ್ದು ಅಂದ್ರೆ ನಾವು ಸತ್ಯ ಹೇಳ್ಬೇಕಾಗ್ತದೆ, ಅಂಕಿಅಂಶ ಹೇಳ್ಬೇಕಾಗ್ತದೆ. ನಂಬರ್ 1, ನಾನು ಅದಕ್ಕೆ ಹೇಳ್ತಾ ಇದ್ದೆ. ಕಳೆದ ಜೂನ್ 2022 ಜೂನ್ ಜುಲೈ ಕಂಪೇರ್ ಮಾಡಿದ್ರೆ ಈಗಿನ ಅಪರಾಧ ಪ್ರಕರಣಗಳು 30%, ಅದು ಯಾವುದೇ ಆಗ್ಬೋದು, ಗುಂಪು ಘರ್ಷಣೆ ಆಗ್ಬೋದು, ಮರ್ಡರ್ ಆಗ್ಬೋದು, ಡಕಾಯಿತಿ ಆಗ್ಬೋದು, ಸ್ನ್ಯಾಚಿಂಗ್ ಆಗ್ಬೋದು, ಯಾವುದೇ ರೀತಿಯ ಪ್ರಕರಣಗಳು 30% ಅವಾಗಿಂದ ಕಡಿಮೆ ಇದೆ. ಆದರೆ ಈಗ ತುಂಬಾ ಜನ ಪ್ರಚಾರಕ್ಕೆ ಬರ್ತಾ ಇದ್ದಾವೆ. ಒಂದು. ಎರಡನೇದು, ನೀವ್ ಹೇಳ್ದಂಗೆ ನೋಡಿ, ಯಾವುದೇ ಮನಸ್ಥಿತಿ ಯಾವ ರೀತಿ ಇದೆ, ಒತ್ತಡ ಜೀವನ ಹೆಂಗ್ ಮಾಡ್ತಾರೆ. ಈಗ ಡೆಲ್ಲಿನಲ್ಲಿ ಯಾವ ರೀತಿಯಾದ ಹೀನಸ್ ನಿರ್ಭಯ ಪ್ರಕರಣಗಳಾದ ಮೇಲೆ ಎಷ್ಟು ಪ್ರಕರಣಗಳು ಮರುಕಳಿಸ್ತಾನೆ ಇದಾವೆ, ಆದ್ರೂ ಮರುಕಳಿಸ್ತಾನೆ ಇದಾವೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಈಗ ಯಾರು ಅಪರಾಧ ಪ್ರಕರಣಗಳು ಭಾಗವಹಿಸ್ತಾರೆ ಅವ್ರಿಗೆ ಗೊತ್ತು, IPC ಏನ್ ಮಾಡುತ್ತೆ, CRPC ಏನ್ ಮಾಡುತ್ತೆ, ಅವ್ರಿಗೆ ಜೈಲ್ ಟರ್ಮ್ ಏನಾಗುತ್ತೆ, ಏನೇನ್ ಶಿಕ್ಷೆಗಳಿದಾವೆ, ಇವೆಲ್ಲ ಅಪರಾಧ ಮಾಡುವಂತವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಅವೆಲ್ಲವನ್ನು ಮೀರಿನೂ ಕೂಡ ಕೆಲವು ಸಲ ಸಂಘಟಿತರಾಗಿ ಸಂಚುಗಳ ಮುಖಾಂತರನೂ ಮಾಡ್ತಾರೆ, ಕೆಲವು ಸಲ ಆ ಸಮಯಕ್ಕೆ ಉತ್ತೇಜಿತರಾಗಿ ಕೂಡ ಮಾಡ್ತಾರೆ. ಇದು ಆ ಪ್ರಕರಣಗಳು ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ನೀವ್ ಹೇಳ್ದಂಗೆ ರಾಜ್ಯ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಇನ್ನೂ ಕಟ್ಟುನಿಟ್ಟಿನವಾಗಿ
ಯಾವ ರೀತಿಯಾಗಿ ಕ್ರಮಗಳು ಜರುಗಿಸಬೇಕು. ಯಾಕಂದ್ರೆ ಈ ಹ್ಯಾಬಿಚುಯಲ್ ಅಫೆಂಡರ್ಸ್ ಇರ್ತಾರಲ್ಲ, ಈ ರೌಡಿ ಪಟ್ಟಿಗೆ ಸೇರುವಂತದ್ದು, ರೌಡಿ ಲಿಸ್ಟ್ ಜಾಸ್ತಿ ಆಗುವಂತದ್ದು, ಅದನ್ನ ಬಹಳ ತೀಕ್ಷ್ಣವಾಗಿ ಗಮನಿಸಬೇಕಾಗ್ತದೆ. ಎಲ್ಲೋ ಚಾಣಕ್ಯ ಆಗುವಂತ 1-2 ಪ್ರಕರಣಗಳು ಬೇರೆ ವಿಷಯ, ಆದ್ರೆ ಸಂಘಟಿತವಾಗಿ ದುರುದ್ದೇಶದಿಂದ ಗೊತ್ತಿದ್ರೂ ಕೂಡ ಮಾಡ್ತಾರಲ್ಲ ಅಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು, ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಒಂದು ಗಮನಿಸಬೇಕಾದಂತ ವಿಷಯ. ಎರಡನೇದು, ನಮ್ಮ ಪೊಲೀಸ್ ಇಲಾಖೆಯನ್ನು ಇನ್ನೂ ಸದೃಢ ಮಾಡಬೇಕು. ಪೊಲೀಸ್ ಇಲಾಖೆ ಸ್ಟೇಷನ್ಗಳು ಜಾಸ್ತಿ ಮಾಡಬೇಕು, ಪೊಲೀಸ್ ಮೆನ್ಗಳು ಜಾಸ್ತಿ ಮಾಡಬೇಕು, ಮಹಿಳಾ ಠಾಣೆಗಳು ಜಾಸ್ತಿ ಆಗ್ಬೇಕು, ಮಹಿಳಾ ಸಿಬ್ಬಂದಿ ಜಾಸ್ತಿ ಆಗ್ಬೇಕು, ಅವರಿಗೆ ತರಬೇತಿ ಆಗ್ಬೇಕು. ಸೈಬರ್ ಕ್ರೈಮ್ ಆಗ್ಲಿ ಅಥವಾ ಈ ರೀತಿಯ ಬೇರೆ ಬೇರೆ ಅಪರಾಧ ಪ್ರಕರಣಗಳಾಗ್ಲಿ ಕಡಿಮೆ ಮಾಡ್ಲಿಕ್ಕೆ ಯಾವ್ಯಾವ ತಂತ್ರಗಾರಿಕೆಯನ್ನು ಉಪಯೋಗಿಸಬೇಕು, ಮತ್ತೆ ಟೆಕ್ನಾಲಜಿ ಉಪಯೋಗಿಸಬೇಕು, ಮತ್ತೆ ವೆಪನ್ಸ್ ಗಳನ್ನ ಉಪಯೋಗಿಸಬೇಕು, ಅದನ್ನ ಸರ್ಕಾರ ಮಾಡಿ ಕೊಡ್ಬೇಕು. ಎರಡನೇದು, ಜನತೆಗೂ ಕೂಡ ಆಗಿಂದಾಗೆ ಈಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಾವಾಗಲೂ ಏನ್ ಮಾಡ್ತಾರೆ, ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಸಾರ್ವಜನಿಕರ ಜೊತೆ ಸಭೆಗಳನ್ನ ಮಾಡಿ ಅವೇರ್ನೆಸ್ ಅನ್ನ ಬಹಳ ಮೂಡಿಸ್ತಾರೆ. ನೀವೆಲ್ಲ ಹೆಂಗ್ ಒಟ್ಟಾಗಿರ್ಬೇಕು, ಯಾವ್ದು ಕ್ರೈಮ್ ಅಂದ್ರೆ ಯಾವ ರೀತಿ ಇರ್ತಾರೆ, ಯಾವ ರೀತಿ ಕಳ್ಳತನದವ್ರು ಆಗ್ಲಿ, ಅದು ದರೋಡೆ ಆಗ್ಲಿ, ಕೊಲೆಗಾರರಾಗ್ಲಿ ಸಂಚೆ ಯಾವ ರೀತಿ ಮಾಡ್ತಾರೆ, ಹೊಸಬ್ರು ಬಂದಾಗ ತಾವಾಗಿ ಎಚ್ಚರಿಕೆಯಿಂದ ಇರಬೇಕು. ಈ ತರ ಎಲ್ಲ ಒಂದು ಪೊಲೀಸ್ ಒಂದು ಟ್ರೈನಿಂಗ್ ಅನ್ನ ಸಾರ್ವಜನಿಕರಿಗೂ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಾಗ್ಬೇಕು ಅಂತ ನನ್ನ ಭಾವನೆ. ಇನ್ನೂ ಹೆಚ್ಚಾಗ್ಬೇಕು. ಜನತೆಯ ಪಾಲ್ಗೊಳ್ಳುವಿಕೆ ಯಾವ್ದೊಳಗೆ, ಈ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರೊಳಗೆ, ಪೊಲೀಸ್ ಜೊತೆಗೆ ಸಹಕರಿಸೋಳಗೆ ಜನತೆಯ ಪಾಲ್ಗೊಳ್ಳುವಿಕೆ ಕೂಡ ಹೆಚ್ಚಿಗೆ ಆಗ್ಬೇಕು. ಪೊಲೀಸ್ ಇಲಾಖೆಗೂ ಕೂಡ ತಾವು ದಕ್ಷರಿದ್ದಾರೆ, ಪೊಲೀಸ್ನವರು ಇಲ್ಲ ಅಂತಿಲ್ಲ, ಆದ್ರೆ ಕೆಲವೊಮ್ಮೆ ಸ್ವಲ್ಪ ಡಿಲೇ ಕೂಡ ದೊಡ್ಡ ಅಪರಾಧಕ್ಕೆ ಕಾರಣ ಆಗ್ತದೆ. ಅಥವಾ ಸ್ವಲ್ಪನೂ ಡಿಲೇ ಆಗದಂಗೆ ಬಹಳ ಜಾಗ್ರತೆಯಿಂದ ಬೀಟ್ಗಳು ಜಾಸ್ತಿ ಮಾಡುವಂತದ್ದು, ಈ ವಯಸ್ಸಾದಲ್ಲಿ ಗಸ್ತು ಸುತ್ತುವಂಥದ್ದು ಜಾಸ್ತಿ ಮಾಡುವಂಥದ್ದು, ಅಂತದೆಲ್ಲ ಜಾಸ್ತಿ ಮಾಡಿದ್ರೆ ಈ ಅಪರಾಧ ಪ್ರಕರಣಗಳ ಕಟ್ಟುನಿಟ್ಟಾಗಿ ಕಡಿಮೆ ಮಾಡಬಹುದು. ಆಮೇಲೆ ಯಾವುದೇ ಮುಲಾಜಿಲ್ದಲ್ಲೇ ಈಗ ಭ್ರಷ್ಟಾಚಾರ ಒಂದ್ ಕಡೆ, ಆದ್ರೆ ಈ ತರ ಕೃತ್ಯಗಳಿದಾವಲ್ಲ, ಒಂದು ಹೇಯ ಕೃತ್ಯಗಳು, ಮರ್ಡರ್, ಡಕಾಯಿತಿ, ಸಂಚು ಮಾಡುವಂತದ್ದು, ಅತ್ಯಾಚಾರ ಕೇಸ್ಗಳು, ಇಂಥವೆಲ್ಲ ಪ್ರಕರಣಗಳು ಆಗ್ಲಿಕ್ಕೆ ಅವಕಾಶ ಕೊಡ್ಲೇಬಾರದು. ಇನ್ನು ಕಟ್ಟುನಿಟ್ಟಿನ ಕಾನೂನು ತರಬಹುದು ಅಥವಾ ಕಾನೂನು ಅಂದ್ರೆ ಪೊಲೀಸ್ ಇಲಾಖೆ ಮತ್ತಷ್ಟು ಕಠಿಣವಾಗಿರ್ಬೇಕು ಅಂತಂದ್ರೆ, ಈಗ ಬೇಕೋ ಬೇಡವೋ ರಾಜಕೀಯ ಕ್ಷೇತ್ರ, ರಾಜಕಾರಣಿಗಳು, ಅದರಲ್ಲೂ ನೇರವಾಗಿ ಆಡಳಿತ ನಡೆಸ್ತಿರುವವರು, ಪೊಲೀಸ್ ಇಲಾಖೆ ನಡುವೆ ಇರುವ ನೆಕ್ಸಸ್ ಇದೆಯಲ್ಲ, ಅದನ್ನ ನಾವು ಪಕ್ಕಕ್ಕಿಟ್ಟು ಮಾತನಾಡೋ ಹಾಗೆ ಇಲ್ಲ. ಹೀಗಾಗಿ ಸ್ಟೆಬಿಲೈಸಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ಡಿಸ್ಟೆಬಿಲೈಸಿಂಗ್ ದ ಮೊರಾಲಿಟಿ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ರಾಜಕೀಯಕ್ಕೆ ಒಂದು ರೀತಿ ಅವಿನಾಭಾವ ಸಂಬಂಧ. ರಾಜಕಾರಣಿಗಳು, ಅದರಲ್ಲೂ ಕೂಡ ಆಡಳಿತ ಪಕ್ಷದಲ್ಲಿ ಇರುವವರ ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ ಅದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಅದರ ಜೊತೆಗೆ ಮನಸ್ಥಿತಿ ಸುಧಾರಣೆ ಆದ್ರೆ ಪರಿಸ್ಥಿತಿ ಸುಧಾರಣೆ ಆಗಬಹುದಾ, ಮನಸ್ಥಿತಿ ಸುಧಾರಣೆ ಮಾಡ್ಲಿಕ್ಕಿರೋ ಕ್ರಮಗಳು, ಮಾರ್ಗಗಳೇನು, ಇದರ ಬಗ್ಗೆ ಕೂಡ ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು